ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪಾಪಾವಲಿ ಪಾಟನಪಟ್ವಪಾಂಗಶ್ರಿಪಾಣಿ ಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹರಿ ಓಂ. ಪರಮ ಪವಿತ್ರವಾಗಿರತಕ್ಕಂತಹ ಸಂದರ್ಭ ವಿಜೇಂದ್ರ ಗುರು ಸಾರ್ವಭೌಮರ ಚಿಂತನೆ ಅಂತಂದರೆ ಇಡೀ ವಿದ್ವತ್ ಪ್ರಪಂಚದಲ್ಲೇ ಆ ಮಹನೀಯರ ಹೆಸರು ಕೇಳದೇ ಇರೋವರೇ ಇಲ್ಲ ಅಂತ. ಯಾಕೆಂದರೆ ಯಾರೇ ಆಗಲಿ ಒಬ್ಬ ಸಮರ್ಥ ವಿದ್ವಾಂಸ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಮತತ್ರಯದ ಗ್ರಂಥಗಳ ಅಧ್ಯಯನ ಮಾಡಬೇಕು. ಒಂದು ಕಡೆ ಏನು ಹೇಳಿದ್ದಾರೆ, ಇನ್ನೊಂದು ಕಡೆ ಏನು ಹೇಳಿದ್ದಾರೆ, ನಮ್ಮಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲದನ್ನು ವಿಮರ್ಶೆ ಮಾಡಿ ಹಾಗಾದರೆ ಈ ರೀತಿಯಾಗಿ ಹೇಳಿದ್ದು ಸರಿ ಅಂತ ತೀರ್ಮಾನ ಮಾಡಬೇಕು ಅಂದರೆ ಮತತ್ರಯದ ಒಂದು ಆಯಾಮದ ಪರಿಚಯ ಇರಬೇಕು. ಅದರಲ್ಲಿ ವಿಶೇಷವಾಗಿ ಮಧ್ವಮತದ ಪ್ರಮೇಯಗಳನ್ನು ಶ್ರೀಮದ್ ಆಚಾರ್ಯರ ತತ್ವ ಏನಿದೆ ಅದನ್ನು ಹೇಗೆ ಸಮರ್ಥನೆ ಮಾಡಬಹುದು ಅಂತ ತಿಳಿಬೇಕು ಅಂದರೆ ವಿಜೇಂದ್ರ ಪ್ರಭುಗಳ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತ ಅದರ ವೈಶಿಷ್ಟ್ಯವನ್ನು ಹೇಳ್ತಾರೆ. ಆ ಕಾಲದಲ್ಲಿ ಒಂದು ಮಾತಿತ್ತಂತೆ, ಯತ್ಕೃತಿ ಬೋಧಾಬೋಧವು ವಿದ್ವದ್ ವಿಭಾಜಕ ಉಪಾಧಿ ಅಂತ ಒಂದು ಮಾತು. ಈ ವಿಜೇಂದ್ರ ಪ್ರಭುಗಳ ಗ್ರಂಥಗಳ ಹೆಸರನ್ನು ಅವನು ತಿಳಿದಿದ್ದ ಅಂದರೆ ಸಾಕು, ಆಸ್ತಾಂ ಬುಧ ಶ್ರೋತು ಅಶೇಷಮೇಷ ಆಖ್ಯಾ ಸಮಾಖ್ಯಾದ್ ಯದಿ ಪಂಡಿತೋಸವು ಅಂತ 104 ಗ್ರಂಥಗಳ ಹೆಸರು ಹೇಳಿದ್ರೆ ಸಾಕು ಅವನನ್ನು ವಿದ್ವಾಂಸ ಅಂತ ಕರೀತಾ ಇದ್ದರಂತೆ. ಗ್ರಂಥಗಳ ಅಧ್ಯಯನ ಮಿಗಿಲಾದದ್ದು. ಅದಕ್ಕಿಂತ ಮೊದಲು ಅದನ್ನು ಮುಖೋದ್ಗತವಾಗಿ ಅದನ್ನು ಹೇಳಬೇಕು ಅಂತಂದರೆ ಅವನನ್ನು ವಿದ್ವಾಂಸ ಅಂತ ಕರೀತಾ ಇದ್ದರು. ಅವರ ಗ್ರಂಥಗಳ ಹೆಸರನ್ನು ಹೇಳಿದರೆ ವಿದ್ವಾಂಸ ಅಂತ ಕರಿಬೇಕು ಅಂತಂದರೆ ಅಂಥ ಗ್ರಂಥಗಳನ್ನು ನಿರ್ಮಾಣ ಮಾಡಿದ ವಿಜೇಂದ್ರ ಗುರುಸಾರ್ವಭೌಮರು ಹೇಗಿರಬೇಕು ಅಂತ ನಾವು ಚಿಂತನೆ ಮಾಡಬೇಕು. ಆಚಾರ್ಯರ ಅವತಾರ ಆದಮೇಲೆ ಅನೇಕ ಜನ ಮಹಾನುಭಾವರು ಕಾಲಕಾಲದಲ್ಲೆಲ್ಲ ಬಂದರು. ಕಾಲಕಾಲದಲ್ಲಿ ತಾವು ಬಂದರು. ಆಯಾಯ ಕಾಲದಲ್ಲಿ ಏನು ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸಮರ್ಥನೆ ಮಾಡ್ತಾ ಬಂದರು. ಈ ಥರ ಮಾಡ್ತಾ ಬಂದಾಗ ಆ ಪಂಕ್ತಿಯಲ್ಲಿ ಬಂದಿರುವ ಮಹಾನುಭಾವರೇ ವಿಜೇಂದ್ರ ತೀರ್ಥ ಗುರುಸಾರ್ವಭೌಮರು. ಇವ್ರ ಬಗ್ಗೆ ಹೇಳಬೇಕಾದ್ರೆ ಗುರುಗುಣಸ್ತವನ ಅಂತ ವಾದೇಂದ್ರ ತೀರ್ಥ ಶ್ರೀಪಾದರು ಮಾಡಿರೋ ಒಂದು ಕೃತಿ ಇದೆ. ಆ ಗುರುಗುಣಸ್ತವನದಲ್ಲಿ ಮಂತ್ರಾಲಯ ಮಠದ ಎಲ್ಲ ಪರಂಪರೆ ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ಆಚಾರ್ಯರು ವಿಜೇಂದ್ರ ಪ್ರಭುಗಳು, ಸುಧೀಂದ್ರರು, ರಾಯರು ಎಲ್ಲರ ಸ್ತೋತ್ರ ಮಾಡ್ತಾರೆ ವಾದೀಂದ್ರ ತೀರ್ಥರು. ಮಾಡಬೇಕಾದ್ರೆ
ವಿಜೇಂದ್ರ ಸ್ತೋತ್ರ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಚಾತುರ್ಯೈಕಾಕೃತಿರ್ಯಶ್ಚತುರಧಿಕಶತಗ್ರಂಥರತ್ನಪ್ರಣೇತ ಧೂತಾರಾತಿಪ್ರಬಂಧ ಸ್ಫುಟವಿದಿತಚತುಷ್ಷಷ್ಟಿ ವಿದ್ಯಾವಿಶೇಷಃ ಸೋಯಂ ನ ಶ್ರೀಸುರೇಂದ್ರವ್ರತಿವರತನಯೋದ್ವೈತಶೈವಾಸಹಿಷ್ಣುಃ ಪುಷ್ಣಾತು ಶ್ರೀಜಯೀಂದ್ರಃ ತ್ರಿಭುವನವಿದಿತಃ ಸರ್ವತಂತ್ರಸ್ವತಂತ್ರಃ. ಅವ್ರು ಹೇಳೋದು ನೋಡ್ರಿ, ಪುಷ್ಣಾತು ವಿಜೇಂದ್ರ ಪ್ರಭುಗಳು ನಮಗೆ ಅನುಗ್ರಹ ಮಾಡಲಿ ಅಂತ. ಎಂಥವ್ರು ವಿಜೇಂದ್ರರು ಅಂತಂದರೆ ಚಾತುರ್ಯೈಕಾಕೃತಿ ಅಂತ. ಇಡೀ ಜಗತ್ತಲ್ಲಿ ಬುದ್ಧಿವಂತರ ತಲೆಯಲ್ಲಿರತ್ತೆ. ಅವರೊಬ್ಬ ಬುದ್ಧಿವಂತರೊಂದು ಗುರುತಿಸಬೇಕು ಅಂದರೆ ಬುದ್ಧಿವಂತಿಕೆ ಇರಬೇಕು. ಆದರೆ ಇಡೀ ಜಗತ್ತಿನ ಎಲ್ಲೆಡೆ ಹರಡಿರುವ ಬುದ್ಧಿವಂತಿಕೆಯನ್ನು ಯಾವುದಾದರೂ ನಡೆದಾಡುವ ಆಕೃತಿಯ ರೂಪದಲ್ಲಿ ನೋಡಬೇಕು ಅಂದರೆ ಅದು ವಿಜೇಂದ್ರ ತೀರ್ಥರನ್ನು ನೋಡಬೇಕಂತ. ಇಡೀ ಜಗತ್ತಿನ ಬುದ್ಧಿವಂತಿಕೆ ಸಾತ್ವಿಕತೆಯೇ ಮೂರ್ತಿಮತ್ತಾಗಿ ಬಂತು ಅಂದರೆ ಅದು ವಿಜೇಂದ್ರ ಪ್ರಭುಗಳು. ಚಾತುರ್ಯೈಕಾಕೃತಿ ಚತುರಧಿಕಶತ ಗ್ರಂಥರತ್ನ ಪ್ರಣೇತ 104 ಗ್ರಂಥಗಳನ್ನು ರಚನೆ ಮಾಡಿ ಆಚಾರ್ಯರ ಸಿದ್ಧಾಂತಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟರು, ಭದ್ರವಾದ ಕೋಟೆಯನ್ನು ಕಟ್ಟಿಬಿಟ್ಟರು. ಒಂದು ಮಾತಿತ್ತು ಹಿಂದೆ, ಏನಂದರೆ ಇವ್ರ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರು ವ್ಯಾಸರಾಯರು ಗ್ರಂಥಗಳನ್ನು ಬರೆದರು. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ 3 ಗ್ರಂಥಗಳನ್ನು ಬರೆದರು. ಈ ಗ್ರಂಥ ಬರೆದಾದ ಮೇಲೆ ಅವಾಗ ಏನು ಮಾಡಿದ್ರು, ಅಪ್ಪಯ್ಯ ದೀಕ್ಷಿತರು ಈ ಗ್ರಂಥಗಳನ್ನು ಓದಿ ಬಹಳ ಅದ್ಭುತವಾಗಿ ಆಚಾರ ತತ್ವ ಸಮರ್ಥನೆ ಮಾಡಿದ್ದಾರೆ ಅಂತಂದ್ರಂತೆ. ಅದಕ್ಕೆ ಹೇಳಬೇಕಾದ್ರೆ ಒಂದು ಮಾತು ಹೇಳಿದರು, ವಿಳಿಂಜಿ ಪೋಯಿನ ವೆಳ್ರೆಕಾಯಿಗೆ 3 ಕಟ್ಟು ಪೋಟ್ಟಾರು ವ್ಯಾಸರರು ಅಂತ ಹೇಳಿದರು ಅವರು. ಈ ಸೌತೆಕಾಯಿ 3 ಹೋಳಾಗಿ ಹೋಗಿತ್ತಂತೆ. ಆವಾಗ ಅದನ್ನು ಕಟ್ಟಾಕಿ ಹೆಂಗೆ ಮತ್ತೆ ಹಳೆಯದ್ರ ಥರ ಮಾಡ್ತಾರೋ, ಮಧ್ವ ಸಿದ್ಧಾಂತ ಕಾಲಕಾಲಕ್ಕೆ ಪ್ರತಿವಾದಿಗಳ ಭಯಂಕರವಾದ ಆಕ್ರಮಣಕ್ಕೆ ತುತ್ತಾಗಿ ಶಿಥಿಲ ಆಗ್ತಾ ಬಂದಾಗ, ಶಿಥಿಲ ಅಂತಂದರೆ ಪ್ರಬಲವಾಗಿ ಸಮರ್ಥನೆ ಮಾಡುವವರು ವಿರಳ ಆದ ಕಾಲಕ್ಕೆ ವ್ಯಾಸರಾಯರ ಅವತಾರ ಮಾಡಿ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ 3 ಗ್ರಂಥಗಳನ್ನು ರಚನೆ ಮಾಡಿ ಮಧ್ವ ಸಿದ್ಧಾಂತವನ್ನು ಗಟ್ಟಿಯಾಗಿ ಅವರು ಕಟ್ಟಾಕಿ ನಿಲ್ಲಿಸಿದರು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಪರಮತದ ವಿದ್ವಾಂಸರು, ಮಹಾವಿದ್ವಾಂಸರವರು ಅಂಥವರು. ಅದಾದ ಮೇಲೆ ಆ ವ್ಯಾಸರಾಯರೇನು ಮಧ್ವ ಸಿದ್ಧಾಂತಕ್ಕೆ ಭದ್ರವಾದ ಬುನಾದಿ ಹಾಕಿಕೊಟ್ಟರು, ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿದರು. ಅದಾದ ಮೇಲೆ ಈ ಮಧ್ವ ಸಿದ್ಧಾಂತ ಅಭೇದ್ಯ, ಇದನ್ನು ಖಂಡನೆ ಮಾಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಟ್ಟರು ವಿಜೇಂದ್ರ ಪ್ರಭುಗಳು. ತಮ್ಮ ಗುರುಗಳು 3 ಬರೆದ್ರೆ ಇವರು 104 ಬರೆದರು. ಅದಕ್ಕೆ ಇನ್ನೊಂದು 101 ಸೇರಿಸಿ ನಮ್ಮ ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿ ಇಷ್ಟು ಗ್ರಂಥಗಳನ್ನು ತಾವು ರಚನೆ ಮಾಡಿ ಅರ್ಪಣೆ ಮಾಡಿದರು ಅಂತ. ಅಂಥ ಅದ್ಭುತವಾದ ಕೀರ್ತಿ ವಿಜೇಂದ್ರ ಶ್ರೀಪಾದರದ್ದು. ಸೋಯಂನ ಶ್ರೀ ಸುರೇಂದ್ರ ವ್ರತಿವರತನಯ ಅದ್ವೈತ ಶೈವಾಸಹಿಷ್ಣು ಪುಷ್ಣಾತು ಅಂತ. ಎಂಥವ್ರು ವಿಜೇಂದ್ರರು ಅಂತ ಹೇಳಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾರೆ, ಆ ಪರಂಪರೆ ಆಚಾರ್ಯರಿಂದ ಪ್ರವರ್ತಿತವಾದ ಪರಂಪರೆಯಲ್ಲಿ ಬಂದವರು ಸುರೇಂದ್ರ ತೀರ್ಥ ಶ್ರೀಪಾದರು. ಈ ಸುರೇಂದ್ರರು ಎಂಥವರು ಅಂತಂದರೆ, ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ ಅಂತ ಅವ್ರ ಚರಮಶ್ಲೋಕ. ಅವ್ರ ಗುರುಗಳು ಹೇಗಿದ್ದರು ಅಂತಂದರೆ ಅದ್ಭುತವಾದ ಪರಂಪರೆ ಅದು. ವಿದ್ಯಾಧಿರಾಜರು, ಕವೀಂದ್ರರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ವಿಭುಧೇಂದ್ರರು, ಜಿತಾಮಿತ್ರರು, ರಘುನಂದನರು, ಅವರ ಶಿಷ್ಯರು ಸುರೇಂದ್ರ ತೀರ್ಥರು ಅಂತ. ಈ ಸುರೇಂದ್ರ ತೀರ್ಥರಿಗೆ ಒಂದು ಆಸೆ ಇತ್ತು. ಏನು ಅಂದರೆ ಇಡೀ ಭಾರತದ ಭೂಭಾಗವನ್ನು ಸಂಚಾರ ಮಾಡಬೇಕು ಅಂತ. ಸಂಚಾರ ಯಾಕೆ ಮಾಡಬೇಕು ಅಂತಂದರೆ ಶ್ರೀಪಾದರಾಯರು ಹೇಳ್ತಾರೆ, ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ತೋಳು ಕರಂಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಪೋಗಲಿ, ಕಾಲು ತೀರ್ಥಯಾತ್ರೆಗೆ ಪೋಗಲಿ, ಮನ ಬಲುಪಿನಿಂದಲಿ ನಿನ್ನ ಸ್ಮರಿಸಲಿ ಹರಿಯೇ, ನಾನಿನಗೇನು ಬೇಡುವುದಿಲ್ಲ, ಹೃದಯ ಮಂಟಪದೊಳು ನೆಲೆಸಿರು ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಸ್ವಾಮಿ, ನನ್ನ ಹೃದಯ ಮಂಟಪದೊಳಗೆ ನೆಲೆಸಬೇಕು ಅಂತಂದರೆ ನಮ್ಮ ಯೋಗ್ಯತೆ ಎಂಥದ್ದಿರಬೇಕು, ನಾವು ಆ ಯೋಗ್ಯತೆ ಸಂಪಾದನೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅವನು ಕೊಟ್ಟ ಅಂಗಗಳನ್ನು ಅವನ ಪೂಜೆಗೆ ಅಂತ ವಿನಿಯೋಗ ಮಾಡಬೇಕಂತೆ. ನಾಲಿಗೆ ನಿನ್ನ ಕೊಂಡಾಡಲಿ, ವಾಣಿ ಗುಣಾನುಕಥನೆ ಭಾಗವತದಲ್ಲಿ ಬರ್ತಿದೆ. ಮಾತು ಕೊಟ್ಟಿರೋದೇ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಲಿಕ್ಕೆ ಅಂಥೇಳಿ. ಹಾಗಾಗಿ ಅಲ್ಲಿ ಹೇಳಬೇಕಾದ್ರೆ ಕಾಲು ತೀರ್ಥಯಾತ್ರೆಗೆ ಹೋಗಲಿ, ದೇವ್ರ ಕಾಲು ಕೊಟ್ಟಿದ್ದಾನೆ, ತೀರ್ಥಯಾತ್ರೆಗೆ ಹೋಗಬೇಕು.
ನಾವು ಸ್ವಲ್ಪವೂ ವಿನಿಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಇಂಥ ಕಾಲೇ ಕೊಡಲ್ಲ ದೇವರು. ಅವನು ಆರತಿ ಮಾಡಲಿಕ್ಕೆ ಅಂತ ಕೈಗಳು ಕೊಟ್ಟಿದ್ದಾನೆ, ಅರ್ಚನೆ ಮಾಡಲಿಕ್ಕೆ ಕೈಗಳನ್ನು ಕೊಟ್ಟಿದ್ದಾನೆ, ಕಾಣಲಿಕ್ಕೆ ಕಣ್ಣು, ಅವನಿಗೆ ಅರ್ಪಣೆ ಮಾಡಿದ ಪುಷ್ಪಗಳನ್ನು ಆಗ್ರಹಣ ಮಾಡಲಿಕ್ಕೆ ಒಳ್ಳೆ ನಾಸಿಕ ಕೊಟ್ಟಿದ್ದಾನೆ ದೇವರು. ಒಂದೊಂದು ಅಂಗನೂ ಸದ್ವಿನಿಯೋಗ ಆಗಲಿಲ್ಲ ಅಂದರೆ ಮಾತ್ರ ಮರೋ ಜನ್ಮದಲ್ಲಿ ಪೂರ್ಣ ನಾವು ಬೆಲೆ ತೆತ್ತಬೇಕಾಗತ್ತೆ. ಹಾಗಾಗಿ ದೇವರು ಕೊಟ್ಟ ಅಂಗಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಸುರೇಂದ್ರ ತೀರ್ಥ ಶ್ರೀಪಾದರಿಗೆ ಆ ಭಾವ ಇತ್ತು. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಭಾರತದ ಎಲ್ಲ ಭೂಭಾಗವನ್ನು ಪುಣ್ಯಕ್ಷೇತ್ರವನ್ನು ಸಂಚಾರ ಮಾಡ್ತಾಯಿದ್ರು. ದಾನ ತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಆಚಾರ್ಯ ಹೇಳೋದು, ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ತ್ವೇಕ ವಿಮುಕ್ತಯೇ ಅಂತ. ಭಗವಂತನ ಅನುಗ್ರಹ ಆಗಬೇಕು ಅಂತಂದರೆ ದೇವರಲ್ಲಿ ಭಕ್ತಿ ಮಾಡಬೇಕು, ಹರಿಯ ಸೇವೆ ಮಾಡಬೇಕು. ಆ ಭಕ್ತಿ ಹೇಗೆ ಬರುತ್ತೆ ಅಂತಂದರೆ ದಾನ ತೀರ್ಥ ತಪಃ ಯಜ್ಞ. ದಾನ, ಸತ್ಪಾತ್ರರಿಗೆ ಕೊಡ್ತಕ್ಕಂತಹ ದಾನ, ದಾನದಲ್ಲೂ ಬೇರೆ ಬೇರೆ ಥರ ಇದೆ. ಒಂದೊಂದು ಕಾಲಕ್ಕೆ ಒಂದೊಂದು ಇಷ್ಟಿಷ್ಟು ದಾನಗಳು, ಷೋಡಶ ದಾನ ಅಂತಿದೆ, ಆತುರ ದಾನ ಅಂತಿದೆ, ಗೋದಾನ ಅಂತ ಇದೆ, ವಿಶೇಷವಾದ ಪರ್ವಕಾಲದಲ್ಲಿ ಮಾಡತಕ್ಕಂತಹ ದಾನಗಳು ಅಂತಿದ್ದಾವೆ. ಹಳೆಯ ಕಾಲದಲ್ಲಿ ಈ ಗ್ರಹಣ ಎಲ್ಲ ಆಯಿತು ಅಂದರೆ ವಿಶೇಷವಾಗಿ ಗೋದಾನ ಮಾಡ್ತಿದ್ರಂತೆ. ಅದನ್ನು ಹೇಳ್ತಾರೆ ಈ ದಾಸರಾಯರು ಹೇಳೋ ಮುಂದೆ ಮಧ್ವನಾಮದ ಫಲಸ್ತುತಿ ಹೇಳಬೇಕು. ಜಗನ್ನಾಥದಾಸರಾಯರು ಸೋಮ ಸೂರ್ಯೋಪರಾಗದಿ ಗೋಸಹಸ್ರ ಭೂಮಿ ದೇವರಿಗೆ ಸುರ ನದಿಯ ತಟದಿ. ಉಪರಾಗ ಅಂದರೆ ಗ್ರಹಣ ಅಂತ ಅರ್ಥ. ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುವ ಸಂದರ್ಭದಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಗಂಗಾ ನದಿ ತೀರದಲ್ಲಿ ಗೋದಾನ 1000 ಗೋದಾನ ಮಾಡಿದರೆ ಎಷ್ಟು ಫಲವೋ ಒಂದು ಮಧ್ವನಾಮ ಬರೆದೋದಿದವಗೆ ಬರುವುದು ಅಂತ ಹೇಳ್ತಾರೆ ಆ ಮಹಾನುಭಾವರು. ಹಂಗೆ ದಾನ ಮಾಡೋರು. ಹಾಗಾಗಿ ದಾನ ಕೊಡಬೇಕು ಅಂತಂದರೆ ಸತ್ಪಾತ್ರಕ್ಕೆ ಕೊಡ್ತಕ್ಕಂಥದ್ದು. ಯಾರಾದರೂ ತುಂಬ ಹಸ್ಕೊಂಡಿದ್ರು ಅಂತಂದರೆ ಅವ್ರಿಗೆ ಕೊಟ್ಟಿದ್ದು ದಾನ ಅಂತ ಆಗಲ್ಲ. ಅದನ್ನು ದಾನ ಅನ್ನದಾನ ಅಂತ ಕರೆಯೋದಿಲ್ಲ, ಅದನ್ನು ಅನುಕಂಪ ಅಂತ ಕರೀತಾರೆ. ದಯೆಯಿಂದ ಕೊಡೋದು, ಭಾಳ ಹಸ್ತಿದಾನೆ ತೊಂದರೆ ಆಗ್ತಿದೆ ಅಂತ ಕೊಡೋದು, ದಾನ ಅಂತ ಕರೆಸ್ಕೊಳ್ಳೋದಿಲ್ಲ. ಆದರೆ ಯಾವಾಗ ವಿಶೇಷವಾಗಿ ಆಹ್ವಾನ ಮಾಡಿ ನೀವು ತಾವು ಬಂದು ಸ್ವೀಕಾರ ಮಾಡಬೇಕು ಅಂತ ಯೋಗ್ಯ ಪಾತ್ರರನ್ನು ಕರೆದು ಕೊಡ್ತೀವೋ ಅದು ನಿಜವಾದ ದಾನ ಅಂತ. ಹಾಗಾಗಿ ದಾನ, ಪಾತ್ರರಿಗೆ ಕೊಡ್ತಕ್ಕಂತಹ ಸದ್ದಾನ. ತೀರ್ಥಕ್ಷೇತ್ರಗಳ ಸಂಚಾರ. ಯಾಕೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥಾಭಿಮಾನ ದೇವತೆಗಳನ್ನು, ತದಂತರ್ಗತವಾದ ಭಗವದ್ ರೂಪವನ್ನು ಉಪಾಸನೆ ಮಾಡಬೇಕು. ದೇವರು ಎಂಥ ವಿಶೇಷವಾದ ಅಭಿವ್ಯಕ್ತಿ ಮಾಡಿದ್ದಾನೆ ಅಂತ. ಒಂದೊಂದು ಕ್ಷೇತ್ರಕ್ಕೆ ಹೋದರೂ ಒಂದೊಂದು. ಕಾಶಿಗೆ ಹೋದರೆ ಅಲ್ಲಿ ಮಾಧವ ಇದ್ದಾನೆ, ಬಿಂದು ಮಾಧವ ಇದ್ದಾನೆ. ಮತ್ತು ಪ್ರಯಾಗಕ್ಕೆ ಹೋದರೆ ವೇಣಿ ಮಾಧವ ಇದ್ದಾನೆ. ನಮ್ಮ ಹಂಪಿಗೆ ಬಂದರೆ ಬಿಂದು ಮಾಧವ ಇದ್ದಾನೆ. ರಾಮೇಶ್ವರ ಕ್ಷೇತ್ರಕ್ಕೆ ಹೋದರೆ ಸೇತು ಮಾಧವ ಇದ್ದಾನೆ. ಹೀಗೆ ಗುಲಗಂಜಿ ಮಾಧವ ಅಂತಿದ್ದಾನೆ. ಹಿಂಗೆ ಒಂದೊಂದು ಕಡೆ ಒಂದೊಂದು ಭಗವಂತನ ರೂಪ. ಅಂಥ ಕ್ಷೇತ್ರಕ್ಕೆ ಹೋಗಿ ತದ್ಗತ ಭಗವದ್ ರೂಪವನ್ನು ಉಪಾಸನೆ ಮಾಡಬೇಕು. ಅದರ ಜೊತೆಗೆ ತಪಃ, ಸಾತ್ವಿಕವಾದ ತಪಸ್ಸು. ದೇವರ ಪೂಜೆ ಅನುಷ್ಠಾನ ಎಷ್ಟರ ಮಟ್ಟಿಗೆ ಮಾಡ್ತೀವೋ ಅದು ನಿಜವಾದ ತಪಸ್ಸು ಅಂತ. ಹಾಗಾಗಿ ದಾನ ತೀರ್ಥ ತಪೋ ಯಜ್ಞ. ಯಜ್ಞ ಅಂತಂದರೆ ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕಂತೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ. ದ್ರವ್ಯಯಜ್ಞ, ಅದಕ್ಕಿಂತ ಮಿಗಿಲಾಗಿ ಜ್ಞಾನಯಜ್ಞ. ಪ್ರವಚನದ ಅನುಸಂಧಾನ ಇರಬಹುದು, ನಮ್ಮ ಅಧ್ಯಯನ ಇರಬಹುದು, ಮನೆಯಲ್ಲಿ ಮಾಡತಕ್ಕಂತಹ ವಿಶೇಷವಾದ ಯಜ್ಞ ಯಾಗಾದಿಗಳ ಪವಮಾನ ಹೋಮ, ಸುದರ್ಶನ ಹೋಮ, ಅದರಲ್ಲೂ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತ ಪ್ರಧಾನ ಅಂತ ಅನುಸಂಧಾನ ಮಾಡಿ ಮಾಡಬೇಕಂತ. ದೇವರನ್ನು ಮುಖ್ಯ ಅಂತ ಇಟ್ಕೊಳ್ಳೋದೇನೆ ಬೇರೆ ತತ್ವಾಭಿಮಾನಿಗಳೇ ಪ್ರಧಾನ ಅಂತ ಇಟ್ಕೊಂಡು ಮಾಡಿದರೆ ವಿಷ್ಣುವಾಹುತಿ ವಿಹೀನಂತೂ ಹೋಮ ಮಾಸುರ ಸಂಜ್ಞಕಂ. ಭಗವಂತನಿಗೆ ಆಹುತಿ ಇಲ್ಲ, ಭಗವಂತನನ್ನು ಪ್ರಧಾನ ಅಂತ ಅನುಸಂಧಾನ ಮಾಡಿದರೆ ಆ ಹೋಮ ಆಸುರ ಹೋಮ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಯಜ್ಞ ಪ್ರಕ್ರಿಯೆಯಲ್ಲಿ ಹೇಳಬೇಕಾದ್ರೆ. ಹಾಗಾಗಿ ಯಜ್ಞ, ದಾನ, ತೀರ್ಥಕ್ಷೇತ್ರ ಸಂಚಾರ, ತಪಸ್ಸು ಮಾಡತಕ್ಕಂತಹ ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ ಇವೆಲ್ಲವೂ ಕೂಡ ಭಗವಂತನ ಸೇವೆಯಲ್ಲಿ ಅಂಗಗಳು ಅಂತ ಹೇಳ್ತಾರೆ. ನಾವು ತಿಳಿಯೋದೇ ಎಷ್ಟೆಷ್ಟೋ ಕೆಲಸ ಮಾಡ್ತಿರ್ತೀವಿ ಇಂಥದ್ದು. ಹಾಗಾಗಿ ಮಾಡೋ ಕೆಲಸಗಳೆಲ್ಲ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಇಷ್ಟನುಸಂಧಾನ ಮಾಡಿದರೆ ಸಾಕು, ದೇವರು ಅದರಿಂದ ಪ್ರೀತನಾಗ್ಬಿಡ್ತಾನೆ. ಮಾಡಿದ್ದೆಲ್ಲ ನಿನಗೆ ಅರ್ಪಣೆ ಆಗಲಿ ಸ್ವಾಮಿ ಅಂತ. ಹಾಗಾಗಿ ಇದೆಲ್ಲ ಮಾಡಿದರೆ ನಮ್ಮ ಅಂತಃಕರಣ ಶುದ್ಧ ಆಗ್ತದಂತೆ. ನೋಡಿರಿ, ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರಕ್ಕೆ ಹೋಗಿದ್ದೀವಿ ಅನ್ನೋ ಭಾವದಿಂದಲಾದರೂ ಬೇರೆ ಬೇರೆ ಏನೋ ಹೊರಗಡೆ ತಿನ್ನೋದೋ ಮತ್ತೊಂದು ಮಗದೊಂದು ಮಾಡಲ್ಲ. ಇಂಥ ಕ್ಷೇತ್ರಕ್ಕೆ ಬಂದಿದ್ದೀವಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಹಾಗಾಗಿ ಕ್ಷೇತ್ರ ಸಂಚಾರಕ್ಕೆ ಹೋದಾಗ ಪಾಪಾದಿಗಳನ್ನು ವಿಶೇಷವಾಗಿ ಮಾಡೋದಿಲ್ಲ ನಾವು. ಅಂಥ ಸ್ಥಳಕ್ಕೆ ಹೋದಾಗ ಅಂತಃಕರಣ ಶುದ್ಧ ಅಂತ ಆಗ್ತದೆ. ಹಾಗಾಗಿ ಅಂತಃಕರಣ ಅಂಗಾನಿ ಹರಿಸೇವಾಯಾಮ್. ಅಂತಃಕರಣ ಶುದ್ಧವಾಯಿತು ಅಂತಂದರೆ ಸ್ಥಿರವಾದ ಭಕ್ತಿ ಅಲ್ಲಿ ನೆಲೆಗೊಳ್ತದೆ, ಆವಾಗ ಹರಿಪ್ರೀತನಾಗ್ತಾನೆ ಅಂತ. ಈ ಭಾವ ಗೊತ್ತಿದ್ದಕ್ಕೆ ಸುರೇಂದ್ರ ತೀರ್ಥ ಶ್ರೀಪಾದರು ಇಡೀ ಭರತ ಖಂಡವನ್ನು 3 ಬಾರಿ ಸುತ್ತಿದ್ದರಂತೆ. ಅದು ಹೇಗೆ ಅಂದರೆ ಯಶ್ಚಕಾರೋಪವಾಸೇನ, ಉಪವಾಸದಿಂದ ಭೂಸಂಚಾರ ಆ ಮಹಾನುಭಾವರು ಮಾಡಿದ್ದು. ಉಪವಾಸ ಅಂತಂದ್ರೇನು? ಭಗವಂತನ ಪೂಜೆ ಮಾಡಬೇಕು. ಬೆಳಿಗ್ಗೆ ರಾಮದೇವರ ಪೂಜೆ ಮಾಡಬೇಕು. ರಾಮದೇವರ ಪೂಜೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂತಹ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು, ನಿರ್ಮಾಲ್ಯವನ್ನು ಶ್ರೀಪಾದರ ಸ್ವೀಕಾರ ಮಾಡಬೇಕು. ಮತ್ತು ಹರಿಯೇ ನೀನು ಪ್ರೀತನಾಗು ಅನ್ಬೇಕು, ನಡ್ಕೊಂಡು ಹೋಗ್ಬೇಕಂತ. ದಾಸರು ಅದಕ್ಕೆ ಹೇಳೋದು,
ನಡೆಯುವುದೇ ಹರಿಯಾತ್ರೆ ನುಡಿಯುವುದೇ ಹರಿನಾಮ, ಕುಡಿವ ನೀರುಗಳೇ ಅಭಿಷೇಕ, ಕುಡಿವ ನೀರುಗಳೇ ಅಭಿಷೇಕ, ದಿನ ದಿನದಿ ಒಡಲಿಗೆ ಉಂಬುವುದೇ ನೈವೇದ್ಯ. ದೇವರು ಪ್ರೀತನಾಗಬೇಕು ಅಂದರೆ ಹೆಂಗೆ ಹೇಳಬೇಕು ಅಂದರೆ, ನಡೆಯುವುದೇ ಹರಿಯಾತ್ರೆ, ಆಡ್ತಕ್ಕಂತಹ ಮಾತುಗಳು ಹರಿನಾಮ, ನುಡಿಯುವುದೇ ಹರಿನಾಮ. ಹರಿನಾಮವನ್ನು ಹೇಳ್ತಾ ಇದ್ದೀವಿ ಅನ್ನೋ ಭಾವ ಆಡೋ ಮಾತಲ್ಲಿ ಬಂತು ಅಂದರೆ ಯಾವನಿಗೂ ನಾವು ಬೈಯೋದೇ ಇಲ್ಲ, ಕೆಟ್ಟ ಮಾತುಗಳು ಆಡೋದೇ ಇಲ್ಲ. ಕೆಟ್ಟ ಮಾತುಗಳು ಆಡಲಿಲ್ಲ ಅಂದರೆ ಎದುರುಗಡೆ ಇದ್ದವರಿಗೂ ಒಂದು ಪ್ರೀತಿ ಆಗ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಪ್ರಿಯವಾದ ಮಾತನಾಡಬೇಕು. ವಚನೇ ಕಾ ದರಿದ್ರತ. ಹಾಗಾಗಿ ಒಳ್ಳೆ ಮಾತಾಡಲಿಕ್ಕೆ ಏನಾಗಬೇಕಾಗಿದೆ, ಅದಕ್ಕೋಸ್ಕರ ಒಳ್ಳೆ ಮಾತಾಡಿದ್ವಿ ಅಂತಂದ್ರೆ ಅದು ಒಂದು ಹರಿಪ್ರೀತಿ, ಅದು ಒಂದು ಹರಿನಾಮ ಸ್ಮರಣೆ ಮಾಡ್ದಂಗೆ ಆಯಿತು. ಕುಡಿವ ನೀರುಗಳೇ ಅಭಿಷೇಕ, ಕುಡಿಯುವ ನೀರುಗಳು ಒಳಗಿರತಕ್ಕಂಥ ಪರಮಾತ್ಮನಿಗಾಗುವ ಅಭಿಷೇಕ. ಪ್ರತಿನಿತ್ಯ ಸಾತ್ವಿಕ ಆಹಾರ ಏನು ಸ್ವೀಕಾರ ಮಾಡ್ತೀವಿ ಅದೆಲ್ಲ ಅವನು ಸ್ವೀಕಾರ ಮಾಡತಕ್ಕಂತಹ ನೈವೇದ್ಯ ಇದು ಅಂತ ಇಷ್ಟು ಅನುಸಂಧಾನ ಮಾಡಬೇಕು. ಹಾಗಾಗಿ ಅವರು ಮಾಡಬೇಕಾದ್ರೆ ಉಪವಾಸ ಅಂತಂದರೆ ದೇವರ ತೀರ್ಥವನ್ನು ಸ್ವೀಕಾರ ಮಾಡಬೇಕು, ನೀನು ಪ್ರೀತನಾಗು ಅನ್ಬೇಕು, ನಡೆಯುವುದೇ ಹರಿಯಾತ್ರ, ನಡೆಯುತ್ತಾ ಹೋಗಬೇಕು, ಕ್ಷೇತ್ರ ಸಂಚಾರ. ಹೀಗೆ ಕ್ಷೇತ್ರಗಳ ಸಂಚಾರ ಮಾಡಿಕೊಂಡು ಮೊದಲನೇ ಬಾರಿ ಮುಗಿಸ್ಕೊಂಡು ಬಂದಾಗ ಹಂಪಿಗೆ ಬಂದಿದ್ದಾರೆ ಮಹಾನುಭಾವರು. ಇವತ್ತಿನ ಹಂಪಿ ಆ ಕಾಲದ ವಿಜಯನಗರ ಬಹಳ ಭವ್ಯವಾಗಿ ಬಾಳಿದ ನಾಡು. ಆ ಕ್ಷೇತ್ರಕ್ಕೆ ಬಂದಿದ್ದಾರೆ ಸುರೇಂದ್ರ ತೀರ್ಥ ಶ್ರೀಪಾದರು. ಬಂದಾಗ ವ್ಯಾಸರಾಯರ ಕಾಲ ಅದು. ವ್ಯಾಸರಾಯರನ್ನು ರಾಜಾಧಿರಾಜ ಸಂಪೂಜ್ಯ ಸರ್ವ ವೈಷ್ಣವ ಶೇಖರ ಗಜಗಹ್ವರ ಕರ್ನಾಟ ಸಿಂಹಾಸನ ಗತಪ್ರಭು ಅಂತ ಕೊಂಡಾಡ್ತಾ ಇದ್ರು. ಬರೀ ಈ ಮತ ಆ ಮತ ಅಂತಲ್ಲ, ಪರಮತೀಯ ವಿದ್ವಾಂಸರು ಕೊಂಡಾಡ್ತಾ ಇದ್ರು. ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರ ವಿನಾ ನಾವೇಕ್ಷಿ ನವೀನ ವ್ಯಾಸೇನ ಅಂತ ಪಕ್ಷಧರ ಮಿಶ್ರ ಅಂತ ದೊಡ್ಡ ವಿದ್ವಾಂಸ, ಅವನು ವ್ಯಾಸರಾಯರನ್ನು ಕೊಂಡಾಡ್ತಾ ಇದ್ದ. ಅಂಥ ವ್ಯಾಸರಾಯರು ರಾಜಗುರುಗಳಾಗಿ ಮೆರೆದರು. ಕರ್ನಾಟಕ ರಮಾರಮಣ ಕೃಷ್ಣದೇವರಾಯ ಅವನಿಗೆ ಗುರುಗಳಾಗಿ ಮೆರೆದ್ರವರು. ಆ ವ್ಯಾಸರಾಯರಿದ್ದ ಕಾಲಕ್ಕೆ ಸುರೇಂದ್ರ ತೀರ್ಥ ಶ್ರೀಪಾದರು ಮೊದಲನೇ ಬಾರಿಗೆ ಭಾರತ ಪುಣ್ಯಭೂಮಿಯನ್ನು ಸಂಚಾರ ಮಾಡಿ ಆ ಹಂಪಿ ಕ್ಷೇತ್ರಕ್ಕೆ ಬಂದ್ರಂತೆ. ಬಂದಾಗ ಇಳ್ಕೊಂಡಿದ್ದಾರೆ. ಏಕಾದಶಿಯ ದಿವಸ ಪೂಜೆ ಆಗ್ತಾ ಇದೆ. ಪೂಜೆ ಆಗೋ ಕಾಲಕ್ಕೆ ವ್ಯಾಸರಾಯರು ಭಗವಂತನ ಪೂಜೆ ಮಾಡೋ ಕಾಲಕ್ಕೆ ತುಳಸಿ ತೊಗೊಂಡು ಬಾ ಅಂತಂದರು. ತೊಗೊಂಡು ಬರ್ತಾರೆ. ಏನು ನಿರ್ಮಾಲೆ ತೊಗೊಂಡು ಬಂದಿದ್ದಿ ಅಂತ ಅವನಿಗೆ ಅಂದರು. ಅವನಂದ, ಇಲ್ಲ ಸ್ವಾಮಿ, ನಾನು ನಿರ್ಮಾಲೆ ತೊಗೊಂಡು ಬರಲಿಲ್ಲ, ಬೆಳಗ್ಗೆ ತುಳಸಿ ವನಕ್ಕೆ ಹೋಗಿ ತೊಗೊಂಡು ಬಂದಿದ್ದೀನಿ ಅಂತ. ತುಳಸಿ ತೋಟಗಳನ್ನು ಮಾಡಿರ್ತಾ ಇದ್ದಾರಂತ ಆವಾಗ. ಈಗ ನೋಡ್ರಿ, ಬೆಂಗಳೂರಲ್ಲಿ ನಾವು ಬರಬೇಕಾದ್ರೆ ಆ ಮಾರ್ಕೆಟಿಂದ ಒಳಗಡೆ ಬರಬೇಕಾದ್ರೆ ಈ ಮೆಜೆಸ್ಟಿಕ್ಕಿಂದ ಎಡಗಡೆ ಬರಬೇಕಾದ್ರೆ ತುಳಸಿ ತೋಟದ ಗಲ್ಲಿ ಅಂತಲೇ ಒಂದು ಏರಿಯಾ ಇದೆ. ಒಂದು ಕಾಲದಲ್ಲಿ ಅಲ್ಲಿ ಕೆಂಪಾಂಬುಧಿ ಕೆರೆ ಅಂತಿತ್ತು. ಆ ಕೆಂಪಾಂಬುಧಿ ಕೆರೆ ಎಷ್ಟೋ ಜನ ಅವಧೂತರು ಜ್ಞಾನಿಗಳು ಆ ಕೆರೆಯಲ್ಲಿ ಬಂದು ಅನುಷ್ಠಾನ ಮಾಡಿ ದೇವ್ರ ಪೂಜೆಗೆ ಹೋಗಬೇಕಾದ್ರೆ ಆ ತುಳಸಿ ತೋಟ ಏನು ಬೆಳೆಸಿರ್ತಾ ಇದ್ರು ಅಲ್ಲಿ ಹೂಗಳನ್ನು ತೊಗೊಂಡು ಹೋಗ್ತಾ ಇದ್ರಂತೆ. ಹಳೆಯ ಕಾಲದಲ್ಲಿ ತುಳಸಿಗೆ ಅಂತಲೇ ಒಂದು ವನ ಬಿಡ್ತಾ ಇದ್ದರು, ತುಳಸಿ ವನ. ಹಾಗಾಗಿ ಆ ತುಳಸಿ ವನದಲ್ಲಿ ನಾನು ತೊಗೊಂಡು ಬಂದೆ ಬೆಳಗ್ಗೆ ಅಂತ ಹೇಳ್ತಾನವನು. ಸರಿಯಾಗಿ ನೋಡು, ತುಳಸಿ ವನದಲ್ಲಿ ಯಾರಾದರೂ ಇದ್ರಾ? ಹೌದು, ಒಬ್ಬ ಯತಿಗಳಿದ್ರು, ತೇಜಸ್ವಿಗಳಾದ ಒಬ್ಬ ಜ್ಞಾನಿಗಳು ಕೂತ್ಕೊಂಡಿದ್ರು, ಅವ್ರ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡ್ತಾ ಇದ್ರು ಅಂತ. ದೇವರ ಧ್ಯಾನ ಮಾಡ್ತಾ ಇದ್ರು ಅಂದರೆ ನೀನು ಕಾದು ಆ ಮಹನೀಯರ ಹತ್ರ ಮಾತಾಡಿಸಿ ಅವ್ರ ಆಶೀರ್ವಾದ ಪಡ್ಕೊಂಡು ವಿಷಯಗಳನ್ನು ತಿಳಿದು ಬರಬೇಕಿತ್ತು, ಹಾಗೆ ಬಂದಿದ್ದೀನಿ ನೀನು. ಏನಾಯ್ತು ಸ್ವಾಮಿ ಎಂದು ಅಡೆಬಲದವನು. ಇಲ್ಲ, ಈ ತುಳಸಿಯನ್ನು ಆ ಮಹನೀಯರು ಅರ್ಪಣೆ ಮಾಡಿಬಿಟ್ಟಿದ್ದಾರೆ ಅಂತ. ಆ ದೊಡ್ಡವರು ಭಗವಂತನಿಗೆ ತುಳಸಿವನ ನೋಡಿದರು ಅಂತಂದ್ರೆ ಸಾಕು, ಭಾಳ ಆನಂದ ಆಯ್ತಂತೆ. ಸುರೇಂದ್ರ ತೀರ್ಥರು ಬಂದಿದ್ದಾರೆ, ಉಪವಾಸದಿಂದ ಬಂದ್ರಲ್ಲ ಅವರು. ಬಂದಾಗ ಹಂಪಿಗೆ ಬಂದ ದಿವಸವೂ ಕೂಡ ಏಕಾದಶಿ ಇತ್ತು. ಏಕಾದಶಿ ದಿವಸ ಕೂತ್ಕೊಂಡಿದ್ದಾರೆ. ಒಳ್ಳೆ ತುಳಸಿ ವನ, ಅದರಲ್ಲೂ ಕೃಷ್ಣ ತುಳಸಿ ಬೆಳೆದುಬಿಟ್ಟಿದೆ. ಕೃಷ್ಣ ತುಳಸಿ ನೋಡಿದರೆ ಆನಂದವೇ ಬೇರೆ. ರಾಮ ತುಳಸಿ, ಕೃಷ್ಣ ತುಳಸಿ ಇದೆಲ್ಲ ನೋಡಿದ್ದಾರೆ. ದೊಡ್ಡ ತುಳಸಿ ವನ, ಮಧ್ಯದಲ್ಲಿ ಶಿಷ್ಯರು ಪೀಠವನ್ನು ಹಾಕ್ಕೊಟ್ಟಿದ್ದಾರೆ, ಸ್ವಾಮಿಗಳು ಕೂತ್ಕೊಂಡಿದ್ದಾರೆ. ಮಾನಸ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಾನಸ ಪೂಜೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ವಿಹಿತ ಅಂತ ಜಗನ್ನಾಥದಾಸರ ಹರಿಕತಾಮೃತಸಾರದಲ್ಲಿ ಹೇಳಬೇಕಾದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಮೇರುಗಿರಿ ಸಿಂಹಾಸನವು ದಿಗ್ವಲಯಗಳು ಪತಾಕೆ ಅಂತ ಹೇಳ್ತಾರೆ ದಾಸರ ಹೇಳಬೇಕಾದ್ರೆ. ಭಗವಂತ ಕೂಡತಕ್ಕಂಥ ಸಿಂಹಾಸನ ಮೇರು ಪರ್ವತ, ಈ ದಿಗ್ಗಳಿಂದ ಇದೇ ಚಾಮರ ಅದೆಲ್ಲ ಬೀಸ್ತಾ ಇದೆ ಅಂತ ಅನುಸಂಧಾನ ಮಾಡ್ಕೊಂಡು ಪೂಜೆ ಅಂತ. ಅವರಿಗೆ ನಮ್ಮ ಹಾಗೆ ಪ್ರತಿಮೆ ಬೇಕಾಗಿಲ್ಲ. ಹಾಗಾಗಿ ಸಿಗ್ತಕ್ಕಂತಹ ಪ್ರಾಕೃತಿಕವಾದ ದೇವರ ಸೃಷ್ಟಿ ಏನಿದೆ ಅದೇ ಹರಿಪೂಜೆ ಅಂತ. ಇವರು ದೊಡ್ಡ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ದೇವಾಂಶರಿ ಮಹಾನುಭಾವರು ಕೂತ್ಕೊಂಡಿದ್ದಾರೆ. ಸಮೃದ್ಧವಾದ ತುಳಸಿವನ ನೋಡಿದ್ದಾರೆ. ನೋಡಿದಾಗ ಆನಂದ ಆಗೋಯ್ತಂತೆ ಸುರೇಂದ್ರ ತೀರ್ಥ ಶ್ರೀಪಾದರಿಗೆ. ಆನಂದ ಆಗಿ ಕಣ್ಮುಚ್ಚಿ ದೇವರ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾನಸ ಪೂಜೆ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನ್ನುತ್ತ ಒಂದೇ ಮನದಲ್ಲಿ ಸಿಂಧು
ಶಯನ ಮುಕುಂದಾಯನೆ ತೋಂಡರಿಗೆ ತೋಂಡನಾಗಿ ಸಂಚರಿಸುತ್ತಿಹನು. ಒಂದು ದಳ ಶ್ರೀ ತುಳಸಿ ಅಂತ ದೇವರಿಗೆ ಅಷ್ಟೇ ಕೇಳ್ತಾನೆ ದೇವರು. ಪುಟ್ಟ ಶಾಲಗ್ರಾಮ ಪುಕ್ಕಟೆ ತುಳಸಿಗಳ ಪಕ್ಷಕ್ಕೆ ಒಂದು ಉಪವಾಸ ಪಕ್ಷಿಧರನೊಲಿವ ಅಂತ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಇದೊಂದು ಮಾರ್ಗ ಹೇಳ್ತಾರೆ. ಒಂದು ಶಾಲಿಗ್ರಾಮ ಏನೂ ಇಲ್ಲ ಅಂದರೆ ಒಂದು ಶಾಲಿಗ್ರಾಮ ಸುದರ್ಶನ ಅದಕ್ಕೆ ಹಾಕಲಿಕ್ಕೆ ಪುಕ್ಕಟೆ ತುಳಸಿದಳ ತೊಗೊಳ್ಬೇಕು ಅಂದರೆ ಹಣ ಅಂತೂ ಕೊಡಬೇಕಾಗಿಲ್ಲ, ಎಲ್ಲರ ಮನೆ ಮುಂದೆ ಬೆಳೆಸಿರ್ತಾಳೆ. ಒಂದು ದಳ ತೊಗೊಳ್ತೀನಿ ಅಂದರೆ ಕೊಟ್ಟೆ ಕೊಡ್ತಾರೆ. ಪಕ್ಷಕ್ಕೆ ಒಂದು ಉಪವಾಸ, ಹರಿಪ್ರೀತನಾಗಲಿ ಅಂತ ಏಕಾದಶಿಯ ದಿವಸ ಹರಿದಿನಕ್ಕೆ ಒಂದು ಉಪವಾಸವನ್ನು ಮಾಡಿ ಕೃಷ್ಣ ನೀನು ಪ್ರೀತನಾಗುವಂತ ಅಂದ್ಕೊಂಡು ಉಪವಾಸ ಮಾಡಿ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಒಂದು ದಳ ಶ್ರೀ ತುಳಸಿಯನ್ನು ಹಾಕಿದ್ವಿ ಅಂತಂದರೆ ಭಗವಂತ ಮುಕ್ತಿಯನ್ನೇ ಕೊಟ್ಟು ಉದ್ಧಾರ ಮಾಡ್ತಾರಂತ. ಪಕ್ಷಿಧರನೊಲಿವ, ಶ್ರೀಹರಿ ಒಲದ ಅನುಗ್ರಹ ಮಾಡ್ತಾನೆ ಅಂತ ಅವನ ಕಾರುಣ್ಯದ ಬಗ್ಗೆ ಹೇಳ್ತಾರೆ. ಇಲ್ಲಿ ಹೇಳಬೇಕಾದ್ರೂ ಕೂಡ ಯಾಕೆ ದೇವರು ಅನುಗ್ರಹ ಮಾಡ್ತಾನೆ ಅದಕ್ಕೆ ಅಂದರೆ ಅದರಲ್ಲೂ ಒಂದು ಅನುಸಂಧಾನ ಇದೆ ಅಂತ ಹೇಳ್ತಾರೆ ಅವರು. ಯಾಕೆ ಶಾಲಗ್ರಾಮಗತ ಭಗವದ್ ರೂಪಗಳು 5535 ರೂಪಗಳಿರ್ತವೆ ಒಂದು ಶಾಲಗ್ರಾಮದಲ್ಲಿ. ಒಂದು ದಳ ತುಳಸಿಯಲ್ಲಿ 5317 ರೂಪಾಯಿ ಇರ್ತವೆ. 5317 ರೂಪಗಳು ತುಳಸಿಯಲ್ಲಿ, 5535 ರೂಪಗಳು ಶಾಲಗ್ರಾಮದಲ್ಲಿ. ಅದರ ಮೇಲೆ ಅಭಿಷೇಕ ಮಾಡತಕ್ಕಂತಹ ನೀರಿನಲ್ಲಿ 24 ರೂಪದಲ್ಲಿರ್ತವೆ. ಪರಮಾತ್ಮ ಕೇಶವಾದಿ ರೂಪಗಳಿಂದ 24 ರೂಪದಿಂದ ನೀರಲ್ಲಿರ್ತಾನೆ, 5317 ರೂಪದಿಂದ ತುಳಸಿಯಲ್ಲಿರ್ತಾನೆ, 5535 ರೂಪದಿಂದ ಶಾಲಗ್ರಾಮದಲ್ಲಿ ಇರ್ತಾನೆ. ಒಂದು ಶಾಲಗ್ರಾಮದಲ್ಲಿ ಇರ್ತಾನೆ ಅಂತ ಅನುಸಂಧಾನ ಮಾಡಿ ಇಷ್ಟು ಹಾಕಿದರೆ ಯಾಕೆ ಪ್ರೀತನಾಗಲ್ಲ ದೇವರು? ನಾನಿಲ್ಲಿ ಇದ್ದೀನಿ ಅಂತ ತಿಳಿದ್ರೇ ಖುಷಿ ಆಗುತ್ತೆ ಅವನಿಗೆ. ಅವನಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಅವನಿಗೆ ಖುಷಿ ಆಗುತ್ತೆ. ಅದರಲ್ಲೂ ಇಷ್ಟು ರೂಪಗಳಿಂದಿದ್ದಾನೆ ಅಂತ ಇನ್ನೂ ಅದರಲ್ಲಿ ಆಸಕ್ತಿಯಿಂದ ನಾವು ಅನುಸಂಧಾನ ಮಾಡಿ ಪೂಜೆ ಮಾಡಿದರೆ ಆ ಸ್ವಾಮಿ ದೃಢವಾಗಿ ಕೈ ಹಿಡಿತಾನೆ ತನ್ನ ಭಕ್ತರನ್ನು ಅಂತ ಅನ್ಲಿಕ್ಕೆ ಇದು ಸಾಕ್ಷಿ. ಹಾಗಾಗಿ ತುಳಸಿ ಅರ್ಪಣೆ ಮಾಡಿದರೆ ಭಾಳ ಖುಷಿ ಆಗುತ್ತಂತೆ. ದಾಸರು ಹೇಳ್ತಾರೆ, ಸಿಂಧು ಗೋದಾವರಿ ಗಂಗೆ ಉದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಚಂದುಳ ದಿವ್ಯ ಪಂಚಾಮೃತಗಳಿದ್ದು ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ. ಪುಣ್ಯ ನದಿಗಳಿಂದ ತೀರ್ಥ ತೊಗೊಂಡು ಬನ್ನಿರಿ, ಗಂಗಾದಿ ನದಿಗಳಿಂದ ಎಷ್ಟು ತೀರ್ಥ ತೊಗೊಂಡು ಬನ್ನಿರಿ, ಹೂಗಳನ್ನು ತೊಗೊಂಡು ಬನ್ನಿರಿ, ಪರಿಮಳ ವಸ್ತುಗಳು ಏನು ಗಂಧ ಎಲ್ಲ ಇರುತ್ತೆ, ಏನು ತಂದರೂ ಕೂಡ ತುಳಸಿಯನ್ನು ಸ್ಪರ್ಶ ಮಾಡದೇ ಅವಕ್ಕೆ ವಿನಿಯೋಗ ಮಾಡಿದ್ವಿ ಅಂತಂದರೆ ದೇವರು ಸರ್ವಥಾ ಸ್ವೀಕಾರ ಮಾಡೋದಿಲ್ಲ ಅಂತ ತುಳಸಿ ಮಹಾತ್ಮೆ ಬಗ್ಗೆ ಹೇಳ್ತಾರೆ. ಹಾಗಾಗಿ ಒಂದು ಶ್ರೀ ತುಳಸಿ ತೊಗೊಂಡ್ವಿ ಅಂದರೆ ಎಲ್ಲ ಪುಷ್ಪಗಳ ಸಾರ ಸುಗಂಧ ಅದರಲ್ಲಿರುತ್ತಂತೆ. ದೇವರಿಗೆ ಅದಕ್ಕೆ ಪ್ರೀತಿಯಾಗುತ್ತೆ. ತುಳಸಿ ಅಂತ ದೇವ್ರು ಯಾಕೆ ಇಷ್ಟಪಡ್ತಾನೆ ಅಂತಂದರೆ ಎಲ್ಲ ಪುಷ್ಪಗಳ ಸಾರ ಆ ತುಳಸಿಯಲ್ಲಿ ಕಾಣುತ್ತದೆ. ಅದಕ್ಕಿಂತ ಮಿಗಿಲಾಗಿ ಜಾಂಬವತಿಯ ಸನ್ನಿಧಾನ ಇರ್ತದೆ. ತುಳಸಿ ಜಾಂಬವತಿ ಪ್ರೋಕ್ತ ಅಂತ. ಹಾಗಾಗಿ ಜಾಂಬವತಿಯ ಸನ್ನಿಧಾನ ತುಳಸಿಯಲ್ಲಿರುತ್ತದೆ. ಇಷ್ಟೆಲ್ಲ ಕಾರಣಗಳಿದ್ದಕ್ಕೆ ದಾಸರು ಹೇಳ್ತಾರೆ, ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದಿ ಮೂರ್ಜಗದೊಡೆಯ ಮುರಾರಿಯನ ರಾಜಾಧಿರಾಜಾಯ ಮಂತ್ರ ಪುಷ್ಪದಿಂದ ರಾಜರಾಜ ನಮ್ಮ ಪುರಂದರ ವಿಠಲನು ಒಲ್ಲನೋ ಕೃಷ್ಣ ಕೊಳ್ಳನೋ. ಪೂಜೆಯ ಮಾಡಿ ಶ್ರೀ ತುಳಸಿ ದಳದಿ ಪರಮಾತ್ಮನನ್ನು, ತ್ರಿಲೋಕಾಧಿಪತಿ ಸರ್ವೋತ್ತಮನಾದ ಭಗವಂತನನ್ನು ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೆ ಅಂತ ಮಂತ್ರ ಹೇಳಿ ಕೊನೆಗೆ ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ಹೇಳಬೇಕಾದ್ರೆ ತುಳಸಿ ದಳವನ್ನು ಸುತ್ತು ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಆವಾಗ ದೇವರು ಸ್ವೀಕಾರ ಮಾಡ್ತಾನೆ ಅಂತ ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಇಷ್ಟು ಮಹತ್ವ ಕೊಟ್ಟಿರಬೇಕಾದ್ರೆ ಸುರೇಂದ್ರ ತೀರ್ಥ ಶ್ರೀಪಾದರು ಕೂತಾಗ ಇಡೀ ತುಳಸಿ ವನ ಕಂಡಿತು. ಒಳ್ಳೆ ಸೊಂಪಾಗಿ ಬೆಳೆದ ತುಳಸಿ ಪತ್ರಗಳು ಅದನ್ನು ಅರ್ಪಣೆ ಮಾಡಿಬಿಟ್ರು. ನಿರ್ಮಾಲ್ಯ ಆಗೋಯ್ತದು. ನಿರ್ಮಾಲ್ಯ ಆದಾಗಿ ನಮಗೆಲ್ಲ ಸಾಮಾನ್ಯರಿಗೆ ಹೇಗೆ ಗೊತ್ತಾಗ್ತದೆ? ದೊಡ್ಡವರು ಮಾನಸ ಪೂಜಾ ಅನುಸಂಧಾನ, ಅವ್ರಿಗೆ ಹೆಸರಿದ್ದಿದ್ದೇ ಮಾನಸ ಪೂಜಾ ಧುರಂಧರ ಅಂತ ಒಂದು ಬರೆದಿತ್ತಂತೆ. ಎಲ್ಲಿ ಹೋದರೂ ಕೂಡ ವಿಶೇಷವಾಗಿ ಹೊರಗಿನ ಪದಾರ್ಥನೇ ಬೇಕು ಅಂತಿಲ್ಲ. ನೋಡ್ರಿ, ದೇವರಿಗೆ ಪ್ರೀತಿ ಆಗಬೇಕಂದ್ರೆ ನಾವು ಹೊರಗಡೆ ಅನೇಕ ಭಕ್ಷ್ಯಗಳನ್ನು ಮಾಡ್ತೀವಿ. ಬಜ್ಜಿ ಮಾಡ್ತೀವಿ, ಒಳ್ಳೆ ಬಾದುಷಾ ಮಾಡ್ತೀವಿ, ಜಿಲೇಬಿಯೋ ಪಾಯಸವೋ ಮತ್ತೊಂದು ಮಗದೊಂದು ಮಾಡ್ತೀವಿ, ದೇವರಿಗೆ ಅರ್ಪಣೆ ಮಾಡ್ತೀವಿ, ಸ್ವೀಕಾರ ಮಾಡ್ತಾನೆ. ಇದಕ್ಕಿಂತ ಮಿಗಿಲಾಗಿ ದೇವರು ಮಾನಸ ಪೂಜೆಯ ಪದಾರ್ಥಗಳನ್ನು ತಗೊಳ್ತಾನಂತ. ದೇವರು ಮನದೊಳಗೆ ಸುಂದರ ಪದಾರ್ಥವ
ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ. ದಾಸರು ಹೇಳೋದು, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಹೊರಗಿಂದ ಮಾಡಬೇಕು ಅಂತ ವಿಶೇಷ ಇಲ್ಲಪ್ಪ, ಮಾಡ್ರಿ. ಅದಕ್ಕಿಂತ ಮಿಗಿಲಾಗಿ ಅನುಸಂಧಾನ ಮಾಡೋ ಕಾಲಕ್ಕೆ ಮನಸ್ಸಲ್ಲೇ ಬಂಗಾರದ ಹರಿವಾಣದಲ್ಲಿ ಒಳ್ಳೆಯ ಕೋಸಂಬರಿ ಪಲ್ಯ ಅದನ್ನು ಲಕ್ಷ್ಮೀದೇವಿ ತಯಾರು ಮಾಡಿದ್ದಾಳೆ, ಸಿದ್ಧಪಡಿಸಿದ್ದಾಳೆ ಅಂತ ಅನುಸಂಧಾನ ಮಾಡಿ ಒಳ್ಳೆ ತುಪ್ಪ ಹಾಕಿದ ಅನ್ನ, ಆ ಅನ್ನದ ಪಕ್ಕದಲ್ಲಿ ಪಾಯಸ, ಒಳ್ಳೆ ನಾನಾ ವ್ಯಂಜನ ಭಕ್ಷ್ಯಗಳು, ಇದನ್ನೆಲ್ಲ ಅನುಸಂಧಾನ ಮಾಡಿ ಸ್ವಾಮಿ ನೀನು ಪ್ರೀತನಾಗಪ್ಪ ಅಂತ ಅನುಸಂಧಾನ ಮಾಡಿದರೆ ಸಾಕು. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ಅಂತಾರೆ ದಾಸರು. ಕಂಗಳ ಕಪ್ಪಿನಲ್ಲಿ ಕಪಿಲ ನಾಮಕನಾಗಿ ಕಣ್ಣಲ್ಲಿರ್ತಾನೆ, ನರಸಿಂಹನಾಗಿ ಮೂಗಿನಲ್ಲಿರ್ತಾನೆ, ನಾಸಿಕ ಜಿಹ್ವೇಂದ್ರಿಯದಲ್ಲಿ ಭಾರ್ಗವ ಪರಶುರಾಮನಾಗಿರ್ತಾನೆ. ಇದ್ದು ಆ ಪದಾರ್ಥವನ್ನು ಸ್ವೀಕಾರ ಮಾಡ್ತಾನಂತೆ. ಹಾಗಾಗಿ ಮನಸ್ಸಿನ ಪೂಜೆ ಬಹಳ ಮುಖ್ಯ ದೇವರಿಗೆ. ಈ ಮಹನೀಯರ ಕೂತರು ಮಾನಸ ಪೂಜಾ ಧುರಂಧರರು ಮಾಡಿದ್ರು, ಅರ್ಪಣೆ ಮಾಡಿಬಿಟ್ರು, ಆ ಸೇವಕನಿಗೆ ಗೊತ್ತಾಗಲಿಲ್ಲ, ತಂದುಬಿಟ್ಟಿದ್ದಾರೆ. ಆವಾಗ ವ್ಯಾಸರಾಯರು ಹೇಳಿದರು, ದೊಡ್ಡವರು ಬಂದಿದ್ದಾರೆ, ದೊಡ್ಡವರು ಮೊದಲು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಪೂಜೆಯನ್ನು ಮುಗಿಸಿ, ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಮುಗಿಸಿ ತಾವು ಹೋದ್ರಂತೆ. ಎಲ್ಲ ಛತ್ರ ಚಾಮರ ಬಿರುದಾವಳಿಗಳನ್ನು ತಗೊಂಡು ಆ ತುಳಸಿ ವನಕ್ಕೆ ಹೋದರೆ ಸುರೇಂದ್ರ ತೀರ್ಥ ಶ್ರೀಪಾದರಿಗೆ ಆನಂದ ಆಯಿತು. ವ್ಯಾಸರಾಯರು ಸುರೇಂದ್ರ ತೀರ್ಥ ಶ್ರೀಪಾದರು ದೊಡ್ಡ ಸಂಸ್ಥಾನಗಳೆರಡೂ ಕೂಡ, ಒಂದು ವಿಭುಧೇಂದ್ರ ಮಠ, ಇನ್ನೊಂದು ರಾಜೇಂದ್ರ ತೀರ್ಥರ, ಕವೀಂದ್ರ ತೀರ್ಥರ ಪರಂಪರೆ, ರಾಜೇಂದ್ರ ತೀರ್ಥರ ಪರಂಪರೆ, ಎರಡನ್ನೂ ಅಣ್ಣ ತಮ್ಮಂದಿರ ಮಠಗಳು ಅಂತ ಕರೀತಾ ಇದ್ರು, ಸಹೋದರ ಮಠಗಳು ಅಂತ. ಹಾಗಾಗಿ ಅವರಿಗೂ ಬಹಳ ಖುಷಿಯಾಗಿ ಹೋಯಿತು. ಖುಷಿಯಾಗಿ ಆ ಬಿರುದು ಬಾವಲಿಗಳಿಂದ ಕರ್ಕೊಂಡು ಹೋಗಿ ಬಹಳ ವೈಭವದಿಂದ ಕರ್ಕೊಂಡು ಬರ್ತಾರೆ ವ್ಯಾಸರಾಯರು ಆ ಸುರೇಂದ್ರ ತೀರ್ಥ ಶ್ರೀಪಾದರನ್ನು. ಕರ್ಕೊಂಡು ಬಂದಾಗ ರಾಜನ ಆಸ್ಥಾನ, ಕೃಷ್ಣದೇವರಾಯನ ಆಸ್ಥಾನ, ರಾಜನಿಗೆ ಎಷ್ಟು ಆನಂದ ಆಗಿರಬೇಕು. ಯಾಕೆಂದರೆ ವ್ಯಾಸರಾಯರೇ ದೊಡ್ಡ ಜ್ಞಾನಿಗಳು. ಅದೇ ಥರ ಇನ್ನೊಬ್ಬ ಮಹಾತಪಸ್ವಿಗಳು ಜ್ಞಾನಿಗಳು ತಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ವ್ಯಾಸರಾಯರವರನ್ನು ಅಭಿನಂದನೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅವ್ರು ಎಂಥವ್ರು ಇರಬೇಕು. ಯಾಕೆಂದರೆ ವ್ಯಾಸರಾಯರು ಹೇಳ್ತಾರಲ್ಲ, ಶ್ಲಾಘಾ ಕಂಪನ ಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೀಶಿತು ಮೇರುಣ ಶತಮರ್ಹತಿ ಕ್ಷಿತಿತಲೆ ವಿದ್ಯಾಸು ವಿದ್ಯಾವತಾಮ್ ಅಂತ ಸೋಮನಾಥ ಕವಿ ಹೇಳೋ ಮಾತಿದು. ವ್ಯಾಸರಾಯರು ಸುಮ್ಮನೆ ಯಾರಾದರೂ ಮಾತಾಡಿದರೆ ತಲೆ ತೂಗ್ತಿದ್ದಿಲ್ಲ ಅಂತ. ಯಾರಾದರೂ ಅನುವಾದ ಮಾಡಿ ಪ್ರವಚನ ಮಾಡಿದಾಗ ಅವ್ರ ಮುಂದೆ ತಲೆ ದೂಗಿದ್ರು ಅಂತಂದರೆ ಅದು ದೊಡ್ಡ ಬಹುಮಾನ ಅಂತ. ಒಮ್ಮೆ ಹಿಂಗೆ ತಲೆ ದೂಗಿ ಎಷ್ಟು ಚೆನ್ನಾಗಾಯಿತು ಅಂತ ಶ್ಲಾಘನೆ ಮಾಡಿದರೆ ಸಾಕು. ಮೇರುಣಾಂ ಶತಮರ್ಹತಿ ಕ್ಷಿತಿತಲೆ, ಒಂದು ಮೇರು ಪರ್ವತ 100 ಮೇರು ಪರ್ವತಕ್ಕೆ ಸಮಾನ ಅವ್ರ ವಿದ್ಯೆ. ಅಂಥ ಘನ ವಿದ್ಯೆಯುಳ್ಳ ವ್ಯಾಸರಾಯರು ತಲೆ ಆಡಿಸಿ ಇವನು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಸಾಕು, ಅದೇ ದೊಡ್ಡ ವೈಬ್ರೇಷನ್ ಅಂತ ಆ ಕಾಲದಲ್ಲಿ ವಿದ್ವಾಂಸರ ವಲಯದಲ್ಲಿ. ಅಂಥ ವ್ಯಾಸರಾಯರು ಪ್ರೀತಿಯಿಂದ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಇವರೇ ಅಂಥ ವಿದ್ವಾಂಸರು ಇರಬೇಕು ಅಂತ ಬಹಳ ಆನಂದ ಆಗಿ ಸಭೆಯೆಲ್ಲ ಆಯ್ತಂತೆ. ಸಭೆಯೆಲ್ಲ ಆದಮೇಲೆ ಆ ಸ್ಥಳದಲ್ಲಿ ವ್ಯಾಸರಾಯರಿದ್ದಾರೆ, ಸುರೇಂದ್ರ ತೀರ್ಥ ಶ್ರೀಪಾದರಿದ್ದಾರೆ, ವಿಷ್ಣು ತೀರ್ಥರಿದ್ದಾರೆ, ವಾದರಾಜ ಪ್ರಭುಗಳು, ಪುರಂದರದಾಸರು, ಕನಕದಾಸರು, ಮಧ್ವಪತಿ ವಿಠಲರು ಎಲ್ಲರಿದ್ದಾರಂತ. ಅಂಥ ಸಂದರ್ಭ ಎಲ್ಲ ಬ್ರಹ್ಮಜ್ಞಾನಿಗಳು ನೋಡ್ರಿ, ಅಪರೋಕ್ಷ ಜ್ಞಾನಿಗಳು ಎಲ್ಲರೂ ಕೂಡ ಅವರೆಲ್ಲರೂ ನೆರೆದಿದ್ದಾರೆ. ನೆರೆದಾಗ ಮರುದಿವಸ ವ್ಯಾಸರಾಯರು ಹೇಳಿದ್ರಂತೆ, ನಮ್ಮಲ್ಲೇ ತಮ್ಮ ನಾಳೆ ಈ ಅನಶನ ವ್ರತ ಅಂತೇನಿತ್ತು, ಉಪವಾಸದಿಂದ ಭೂ ಪ್ರದಕ್ಷಿಣೆ ಮಾಡಿದ್ರಲ್ಲ ನೀವು, ಹಾಗಾಗಿ ನಮ್ಮಲ್ಲೇ ಪಾರಣೆ ಆಗಬೇಕು, ನಾಳೆ ಮೂಲ ಗೋಪಾಲಕೃಷ್ಣ ದೇವರ ಪೂಜೆ, ಮೂಲರಾಮದೇವರ ಪೂಜೆ ಒಟ್ಟಿಗೆ ಆಗಬೇಕು ಅಂತ ವ್ಯಾಸರಾಯರು ತಾವು ತಿಳಿಸಿದಾಗ ಅವಶ್ಯವಾಗಿ ಆಗಬಹುದು ಅಂತ ಪಕ್ಕಪಕ್ಕದಲ್ಲೇ ತಾವು ಸಂಸ್ಥಾನ ಪೂಜೆಯನ್ನು ಮಾಡಿದ್ರಂತೆ. ಸಂಸ್ಥಾನ ಪೂಜೆ ಮಾಡಬೇಕಾದ್ರೆ ಎಂಥ ವೈಭವ ಅಂದರೆ, ವ್ಯಾಸರಾಯರ ಪೂಜೆ ಮಾಡೋ ಕಾಲಕ್ಕೆ ಸಾಮಾನ್ಯ ಶ್ರೀಗಳ ಪೂಜೆ ಮಾಡೋಕ್ಕೆ ಶಿಷ್ಯರೆಲ್ಲರೂ ಕೂಡ ಪಾರಾಯಣ ಮಾಡ್ತಾ ಇರ್ತಾರೆ. ದೊಡ್ಡ ಶ್ರೀಪಾದರು, ಚಿಕ್ಕ ಶ್ರೀಪಾದರಿದ್ದರು ಅಂತಂದರೆ ಸಣ್ಣ ಸ್ವಾಮಿಗಳು ಮೊದಲು ಹೋಗಿ ಪೀಠವನ್ನೆಲ್ಲ ಸಜ್ಜು ಮಾಡಿದ ಪೀಠದಲ್ಲಿ ಪಟ್ಟದ ದೇವರನ್ನಿಟ್ಟು ಒಂದಿಷ್ಟು ಪೂಜೆಗಳನ್ನು ಮಾಡಿ ಮುಖ್ಯ ಪೂಜೆಯನ್ನು ದೊಡ್ಡ ಸ್ವಾಮಿಗಳಿಗೆ ಬಿಡ್ತಾರೆ, ಚಿಕ್ಕ ಪಟ್ಟದ ಯತಿಗಳು. ಇಲ್ಲಿ ವ್ಯಾಸರಾಯರ ಪೂಜೆ ಮಾಡೋ ಕಾಲಕ್ಕೆ ಅಲ್ಲಿ ಬಂದು ನೋಡಿದ್ರೆ 24 ಜನ ಸ್ವಾಮಿಗಳು ಪಕ್ಕ ಮಣೆ ಹಾಕ್ಕೊಂಡು ಪ್ರತಿಯೊಬ್ಬರು ಅನುಷ್ಠಾನ ಮಾಡ್ಕೊಂಡು ಕೂತಿದ್ರಂತೆ. 24 ಜನ ಸ್ವಾಮಿಗಳು ಒಂದೇ ಸ್ಥಳದಲ್ಲಿ. ಅವ್ರ ಶಿಷ್ಯರು ಎಲ್ಲರೂ ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಗೋವಿಂದ ತೀರ್ಥರು, ವಿಷ್ಣು ತೀರ್ಥರು, ಮಧುಸೂದನ ತೀರ್ಥರು ಅಂತ ಅಂದ್ಕೊಂಡು ಕೊನೆಗೆ ಕೃಷ್ಣ ತೀರ್ಥರವರೆಗೂ ಕೂಡ ಕೇಶವ ತೀರ್ಥರಿಂದ ಪ್ರಾರಂಭ ಮಾಡಿಕೊಂಡು, ಕೇಶವಾದ 24 ಹೆಸರುಗಳಲ್ಲ, ಅಲ್ಲಿ ಕೇಶವ ತೀರ್ಥರಿಂದ ಆರಂಭ ಮಾಡಿ ಶ್ರೀ ಕೃಷ್ಣ ತೀರ್ಥರವರೆಗೂ 24 ಜನ ಸ್ವಾಮಿಗಳು ವ್ಯಾಸರಾಯರು ಸುರೇಂದ್ರ ತೀರ್ಥರು ಪೂಜೆ ಮಾಡೋ ಕಾಲಕ್ಕೆ ಆ 2 ಪೀಠಗಳ ಮುಂದೆ ಸಾಲಾಗಿ ಕೂತು ನಿತ್ಯ ಮಹಾಮಂತ್ರಗಳ ಅನುಷ್ಠಾನ ಮಾಡ್ತಾ ಇದ್ರಂಥವ್ರು. ಎಂಥ ದೃಶ್ಯ ಇರಬೇಕು. ಈ ಕಡೆ ಅನುಷ್ಠಾನ ಮಾಡ್ತಿದ್ದಾರೆ, ಶಿಷ್ಯರು ಪಾರಾಯಣ ಮಾಡ್ತಾ ಇದ್ದಾರೆ, ದೇವರು ಮಂಗಳಾರತಿ ಮುಗಿದು ಭುಜಂಗ
ಭುಜಂಗಿಸ್ತಾರಲ್ಲ ದೇವ್ರನ್ನ ಪೆಟ್ಟಿಗೆಯಲ್ಲಿ ಇಡೋ ಕಾಲಕ್ಕೆ ತಂಬೂರಿಯ ಸುನಾದ ಅಂತ ಏನಂತ ನೋಡಿದ್ರೆ ಪುರಂದರದಾಸರು ಕನಕದಾಸರು ಹಾಡಾಡಬೇಕಂತ. ತತ್ಕ್ಷಣದಲ್ಲೇ ಆಶು ಕವಿಗಳವರು ಮತ್ತೆ ಬರೆದಿಟ್ಕೊಳ್ಳೋ ಕ್ರಮವೇ ಇಲ್ಲ, ಅಲ್ಲಿ ನಿಲ್ಲಬೇಕು, ನಿಂದು ಹಾಡಾಡಬೇಕಂತವರು. ಅದೊಂದು ಪ್ರಸಿದ್ಧವಾದ ಹಾಡಿದೆ ಅವರು. ಇಂದಿನ ದಿನವೇ ಸುದಿನವಾಯಿತು ಇಂದಿರೇಶ ಮೂಲ ರಾಮಚಂದ್ರನ ಪದವ ಕಂಡು ಅಂತ ಪುರಂದರದಾಸರು ಒಂದು ಹಾಡು ಮಾಡಿದ್ದಾರೆ. ಇವತ್ತದ್ದು ಮಹಾಭಾಗ್ಯದ ದಿನ. ವ್ಯಾಸರಾಯರ ಸನ್ನಿಧಾನದಲ್ಲಿ ಮೂಲಗೋಪಾಲಕೃಷ್ಣನ ದಿವ್ಯ ಉಪಸ್ಥಿತಿಯಲ್ಲಿ ಮೂಲರಾಮನ ದರ್ಶನ ಆಯಿತು. ಇದು ನನಗೆ ಸುದಿನ ಅಂತ ಅವ್ರು ಮಾಡಿದ ಒಂದು ಐತಿಹಾಸಿಕವಾದ ಕೃತಿ ಇದೆ, ಪುರಂದರದಾಸರಾಯರು ಮಾಡಿರ್ತಕ್ಕಂಥದ್ದು. ಎಂಥ ವೈಭವ ನೋಡ್ರಿ. ಇಬ್ಬರು ಮಹನೀಯ ಶ್ರೀಪಾದರು, ವ್ಯಾಸರಾಯರ 24 ಜನ ಸನ್ಯಸ್ತ ಶಿಷ್ಯರು, ವಾದಿರಾಜ ಪ್ರಭುಗಳು. ಆ ವಾದಿರಾಜ ಪ್ರಭುಗಳ ಜೊತೆಗೆ ಈ ಕಡೆ ಪುರಂದರದಾಸರು, ಕನಕದಾಸರು, ಅವರ ಶಿಷ್ಯಂದರು, ಅವರ ಮಕ್ಕಳು. ಇದರ ಮಧ್ಯದಲ್ಲಿ ವೈಭವದ ಪೂಜೆ. ದೇವರಿಗೆ ಪೂಜೆ ಮಾಡಬೇಕಾದ್ರೂ ಕೂಡ ಎಷ್ಟು ಚಂದ ಅಂತಂದರೆ, ಅವರು ಯಾವ್ಯಾವ ಪೂಜೆ ಮಾಡ್ತಾಯಿದ್ರು, ಧೂಪ ಅರ್ಪಣೆ ಮಾಡಬೇಕಲ್ಲ, ಅದಕ್ಕೊಂದು ಹಾಡು. ಪ್ರತಿಯೊಂದು ಮಾಡ್ತಾ ಬಂದಾಗ ಪುರಂದರದಾಸರು ಪ್ರತಿಯೊಂದೊಂದಕ್ಕೊಂದು ಹಾಡು ಮಾಡ್ತಾಯಿದ್ರಂದು. ಧೂಪಾರತಿಯ ನೋಡುವ ಬನ್ನಿ ನಮ್ಮ ಗೋಪಾಲ ಕೃಷ್ಣ, ದೇವರ ಪೂಜೆಯ ಧೂಪಾರತಿಯ ನೋಡುವ ಬನ್ನಿ. ಧೂಪಕ್ಕೆ ಮಾಡಿದ್ರೆ ಒಂದು ಪದ್ಯ, ದೀಪ ಮಹಾಮಂಗಳಾರತಿ ಮಾಡಿದ್ರೆ ಒಂದು ಪದ್ಯ. ಎಷ್ಟು ಆನಂದ ಆಗಿರಬೇಕು. ಶಿಷ್ಯರು ಉಚ್ಚ ಕಂಠದಲ್ಲಿ ವೇದ, ಚತುರ್ವೇದ ಪಾರಾಯಣ, ಅದರಲ್ಲೂ ವೇದಾನಾಂ ಸಾಮವೇದೋಸ್ಮಿ, ಸಾಮಗಾನ ಪ್ರಿಯ ಪರಮಾತ್ಮ, ಸಾಮಪಾರಾಯಣ, ದಾಸರಾಯರ ಕೃತಿಗಳ ಚಿಂತನೆ. ಆ ಕಡೆ ಸನ್ಯಾಸಿಗಳು ವಿಶೇಷವಾಗಿ ಅನುಷ್ಠಾನ ಮಾಡ್ತಾ ಇರಬೇಕು, ಸ್ವಾಮಿಗಳು ಅನುಸಂಧಾನದಿಂದ ಪೂಜೆ ಮಾಡ್ತಾ ಇರಬೇಕು. ಇಂಥ ಸಂದರ್ಭ ದ್ವಾದಶಿ ಬೆಳಿಗ್ಗೆ ಪೂಜೆ ಆಗಿದೆ. ಪೂಜೆ ಆದಾಗ ಭಿಕ್ಷೆ ಕೊಡಬೇಕಲ್ಲ, ಭಿಕ್ಷೆ ಕೂತಾಗ ಆವಾಗ ತೀರ್ಥ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೇನು ಕೃಷ್ಣಾರ್ಪಣ ಹೇಳಿ ವ್ಯಾಸರಾಯರು ಕೂಡಿಸಿದ್ರಂತೆ ಸುರೇಂದ್ರ ತೀರ್ಥರನ್ನು, ಸ್ವಾಮಿ ತಾವು ಕೂತ್ಕೊಳ್ಳಿ ಅಂತ. ಕೂತಾಗ ಇನ್ನೇನು ಆಪೋಷಣ ತೊಗೊಳ್ಬೇಕಲ್ಲ. ಪೂರ್ಣ ಇಡೀ ವರ್ಷಗಳಿಂದ ಆಚರಿಸ್ಕೊಂಡು ಬಂದ, ಎಷ್ಟು ವರ್ಷ ಇದ್ದಿದ್ದಂದ್ರೆ ಅವರು 98 ವರ್ಷ ಇದ್ದರು. 98 ವರ್ಷ ಸುರೇಂದ್ರ ತೀರ್ಥ ಶ್ರೀಪಾದರು ಭೂಲೋಕದಲ್ಲಿ ದೃಗ್ಗೋಚರರಾಗಿದ್ದಿದ್ದು. ಇನ್ನೇನು ಸ್ವೀಕಾರ ಮಾಡಬೇಕು, ಗೋವಿಂದ ಹೇಳಬೇಕು. ಆವಾಗ ನಿಧಾನ ಕೂಟ್ರಿ ಅಂತ ಹೇಳಬೇಕಲ್ಲ. ಗೋವಿಂದ ತಗೊಳ್ಳೋಕ್ಕೂ ಮುಂಚೆ ಅವರು ಹೇಳಿದ್ರಂತೆ, ನನ್ನದೊಂದು ಭಿನ್ನಹ ಇದೆ. ಏನು? ನಿಮ್ಮ ಶಿಷ್ಯರನ್ನು ನಮಗೆ ಶಿಷ್ಯನನ್ನಾಗಿ ಕೊಡಬೇಕು ಅಂತ ಕೇಳಿದ್ರಂತೆ. ನಿಮ್ಮ ಶಿಷ್ಯರು ವಿಷ್ಣು ತೀರ್ಥರು ಅಂತ ಏನಿದ್ದಾರೆ, ಆ ಮಹನೀಯರನ್ನು ನಮಗೆ ಶಿಷ್ಯನನ್ನಾಗಿ ಕೊಡಬೇಕು ನೀವು ಅಂತ. ವ್ಯಾಸರಾಯರಿಗೆ ಬಹಳ ಆನಂದ ಆಗಿ ಹೋಯಿತು. ಯಾಕೆಂದರೆ ವಿಷ್ಣು ತೀರ್ಥರು ಅಂದರೆ ಮಹಾಪ್ರಗಲ್ಭ ಜ್ಞಾನಿಗಳವರು. ಈ ಕೇಶವಾದಿ ನಾಮಗಳಲ್ಲಿ ಬರ್ತಕ್ಕಂತಹ ವಿಷ್ಣವೇ ನಮಃ ಅಂತ ಹೇಳ್ತೀವಲ್ಲ, ಆ ವಿಷ್ಣುವಿನ ನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀಪಾದರು ಬಾಲ ಯತಿಗಳಂತೆ, ಸಣ್ಣ ಹುಡುಗ ಸ್ವಾಮಿಗಳು. ಹಾಗಾಗಿ ನೀವು ಅವರನ್ನು ನಮಗೆ ಉತ್ತರಾಧಿಕಾರಿಗಳನ್ನಾಗಿ ಕೊಡಬೇಕು, ಸಮರ್ಥ ಶಿಷ್ಯರು ನಮಗೆ ನಿಮ್ಮಿಂದ ದೊರಕ್ತಾರೆ ಅಂದರೆ ಖುಷಿಯಾಗಿ ಕೊಟ್ರಂತೆ. ನಿಜ ಹೇಳಬೇಕು ಅಂದರೆ ವ್ಯಾಸರಾಯರಿಗೆ ಅದ್ಭುತವಾದ ಶಿಷ್ಯರು ವಿಷ್ಣು ತೀರ್ಥರು. ಯಾರಾದರೂ ಒಳ್ಳೆ ಚುರುಕಾದ ಓದೋ ವಿದ್ಯಾರ್ಥಿ ಇದ್ದ, ಶಾಲೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂದರೆ ಪಾಠ ಮಾಡೋ ಗುರುಗಳಿಗೆ ಬಹಳ ದುಃಖ ಆಗ್ತದೆ ಮನಸ್ಸಿಗೆ. ಯಾಕಿಂಥ ಬುದ್ಧಿವಂತ ವಿಚಕ್ಷಣ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ. ಆದರೆ ವ್ಯಾಸರಾಯರು ಆ ಸಂದರ್ಭದಲ್ಲಿ ಮನಸ್ಸನ್ನು ವಿಚಲಿತ ಆಗಲಿಲ್ಲ ಅಂತ ಅವ್ರ ಮನಸ್ಸು. ಯಾಕೆ ಅಂತಂದರೆ, ನಮ್ಮ ಶಿಷ್ಯ ಇನ್ನೊಂದು ದೊಡ್ಡ ಪರಂಪರೆಗೆ ವಾರಸುದಾರನಾಗ್ತಾ ಇದ್ದಾರೆ, ಉತ್ತರಾಧಿಕಾರಿಗಳಾಗಿ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಇನ್ನೆಂಥ ದೊಡ್ಡ ಭಾಗ್ಯ ಬೇಕು. ವ್ಯಾಸರಾಯರ ಶಿಷ್ಯರು ಇಂಥ ವಿದ್ಯಾಮಠಕ್ಕೆ ಬಂದು ಉತ್ತರಾಧಿಕಾರಿಗಳಾಗಿ ಈ ಮಠದ ವಿಶೇಷವಾದ ಅನುಷ್ಠಾನ, ಒಡೆತನವನ್ನು, ಆಧಿಪತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ದೊಡ್ಡ ಹೆಸರು. ಹಾಗಾಗಿ ಆಗಬಹುದು ಅಂಥೇಳಿ ಮೂಲರಾಮನ ಚಿತ್ತ, ಗೋಪಾಲಕೃಷ್ಣ ದೇವರ ಚಿತ್ತಕ್ಕೆ ಬಂದಿದೆ, ಅವಶ್ಯವಾಗಿ ತಾವು ಸ್ವೀಕಾರ ಮಾಡಬಹುದು ಅಂತ ಹೇಳಿ ತೀರ್ಥ ಹಾಕಿದರು. ಕೃಷ್ಣಾರ್ಪಣೆ ಹೇಳಿದರು. ಅಲ್ಲಿ ದ್ವಾದಶಿಯ ಪಾರಣೆಯನ್ನು ಮುಗಿತಂತೆ. ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಆದಮೇಲೆ ಬಹಳ ಖುಷಿಯಾಯಿತು. ಖುಷಿ ಆದಮೇಲೆ ವಿಷ್ಣು ತೀರ್ಥರನ್ನು ವ್ಯಾಸರಾಯರು ಅವ್ರ ಕೈಗೊಪ್ಪಿಸಿದರು. ಕೈಗೊಪ್ಪಿಸಿ ಆದಮೇಲೆ ಮರುದಿವಸ ವಿಶೇಷವಾದ ಶಿಷ್ಯ ಸ್ವೀಕಾರ ಸಂದರ್ಭ. ಅದೊಂದು ಕ್ರಮ ಇದೆ. ಒಂದೊಂದು ಮಠದಲ್ಲಿ ಒಂದೊಂದು ಹೆಸರಿರ್ತಾವೆ. ಇಂದ್ರ ಅಂತ ಬರೋದು ರಾಯರ ಮಠದ ಪರಂಪರೆ, ವಿಭುಧೇಂದ್ರ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ರಘುನಂದನರು ಸುರೇಂದ್ರ ತೀರ್ಥ ಶ್ರೀಪಾದರು ಅಂತ ವಿಭುಧೇಂದ್ರರಿಂದ ಬಂತು. ವಿಭುಧೇಂದ್ರ ಅದಾದಮೇಲೆ ಈ ಕಡೆ ಸುರೇಂದ್ರ ಅಂತ ಬಂತು. ಹಾಗಾಗಿ ಅವ್ರ ಹೆಸರೇನು ಮಾಡಿದರು ಅಂದರೆ ವಿಜಯೀಂದ್ರ ಅಂತ ಹೆಸರಿಟ್ಟರು. ವಿಜಯೀಂದ್ರ ತೀರ್ಥ ಶ್ರೀಪಾದರು ಅಂಥೇಳಿ. ಏನು ಅದ್ಭುತ ಹೆಸರು ನೋಡ್ರಿ. ಆ ಹೆಸರು ಕೇಳಿದ್ರೆ ಇವತ್ತು ವಿದ್ವತ್ ಲೋಕ ರೋಮಾಂಚನ ಆಗಿಬಿಡ್ತಿದೆ. ಅಪ್ಪಯ್ಯ ದೀಕ್ಷಿತರು ಒಂದು ಕಡೆ ಹೇಳ್ತಾರೆ, ವಿಜಯೀಂದ್ರರ ವಿದ್ಯಾ ವೈಭವ ಹೇಗಿತ್ತು ಅಂದರೆ, ಸ್ವದರ್ಶನೋಕ್ತ ದೂಷಣಂ ನಿರಾಕರಿಷ್ಣುರಂಜಸ ಜಯೀಂದ್ರ ಯೋಗಿ ರೂಪತೋವತೀರ್ಣ ಯೇಷ ಪೂರ್ಣಧೀಹಿ. ಪರಮತಗಳೆಲ್ಲ ಮಧ್ವಮತದ ಮೇಲೆ ಆಕ್ಷೇಪ ಮಾಡಬೇಕಾದ್ರೆ ಆ ಆಕ್ಷೇಪಗಳನ್ನು ಸಮರ್ಥನೆ ಮಾಡಲಿಕ್ಕೆ ಶ್ರೀಮದ್ ಆಚಾರ್ಯರಿಗೆ ಅವತಾರ ಮಾಡಬೇಕು ಅಂತ ಅನ್ನಿಸ್ತಂತೆ.
ಹಾಗಾಗಿ ಅವತಾರ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ದಾಗ ಅದೇ ಸಂದರ್ಭದಲ್ಲಿ ವಿಜಯೇಂದ್ರ ತೀರ್ಥ ಶ್ರೀಪಾದರ ಅವತಾರ ಮಾಡಿ ಮಧ್ವ ಮತದ ಸಮರ್ಥನೆಯನ್ನು ಮಾಡ್ತಾ ಇರೋದನ್ನು ನೋಡಿ ಅಪ್ಪಯ್ಯ ದೀಕ್ಷಿತರು ಹೇಳೋದು, ತಮ್ಮ ಮತವನ್ನು ಪರಮತಗಳನ್ನು ನಿರಾಕರಣೆ ಮಾಡಿ ಚಾರ್ವಾಕಾದ ದುಷ್ಟ ಮತಗಳನ್ನು ನಿಗ್ರಹಿಸಿ ಶ್ರೀಮದ್ ಆಚಾರ್ಯರ ಮತ ಶ್ರೇಷ್ಠವಾದ ಮತ ಅಂತ ಸಮರ್ಥನೆ ಮಾಡಲಿಕ್ಕೆ ಪುನಃ ಶ್ರೀಮದ್ ಆಚಾರ್ಯರೇ ಅವತಾರ ಮಾಡಿದ್ದಾರೆ ಅನ್ನೋ ಥರ ಇತ್ತು ಅಂತ ಹೇಳ್ತಾರೆ. ವಿಜಯೇಂದ್ರರನ್ನು ನೋಡಿದರೆ ಮಧ್ವಾಚಾರ್ಯರಿವರೇನೋ ಅನ್ನೋ ಥರ ಕಾಣಿಸ್ತಾ ಇದ್ದರು ಅಂತ. ಏನು ಗೊತ್ತಿಲ್ಲ ಅನ್ನೋ ಥರನೇ ಇಲ್ಲ. ತರ್ಕಶಾಸ್ತ್ರ ತೊಗೊಂಡ್ರೆ ತರ್ಕಶಾಸ್ತ್ರದ ವಿಚಾರ, ವೇದಾಂತ ತೊಗೊಂಡ್ರೆ ಅದರಲ್ಲಿ ತಿಮಿಂಗಿಲ ಅವರನ್ನು ತಿಮಿಂಗಿಲ ಹತ್ರ ಹೋಗಿ ಯಾರೂ ಆಟ ಆಡೋದಿಲ್ಲ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೆ ಅಂತ ವೇದಾಂತ ಸಾಗರದಲ್ಲಿ ಮಹಾ ತಿಮಿಂಗಲ ಇದ್ದಾಗಿದ್ದರು. ವ್ಯಾಕರಣಶಾಸ್ತ್ರ ಅಂತಂದರೆ ಅದ್ಭುತ, ಅದೊಂದು ಅವರ ಸಮರ್ಥನೆಗಳು. ಮೀಮಾಂಸ ಅಂದರೆ ಇನ್ನೂ ಅದ್ಭುತ, ಅವರು ಮುಟ್ಟದೇ ಇರೋ ವಿಷಯವೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಅದ್ಭುತ ಅವರು ಸಮರ್ಥನೆ ಮಾಡಿರ್ತಕ್ಕಂತಹ ಚಿಂತನೆಗಳು. ಹಾಗಾಗಿ ಆಚಾರ್ಯರೇ ಪುನಃ ಅವತಾರ ಮಾಡಿದ್ದಾರೆ ಅನ್ನೋ ಥರ ಇರಬೇಕು ಅಂತಂದರೆ ಅಂಥವ್ರು ಇವರಿಗೆ ಶಿಷ್ಯರಾಗಿ ಬಂದರು. ಸಮರ್ಥವಾದ ನಾಮ ಇಟ್ಟರು, ವಿಜಯೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದರು ಅಂಥೇಳಿ ಅವ್ರ ಹೆಸರಲ್ಲೇ ಯಾವ ಕಾಲಕ್ಕೆ ಅವ್ರಿಗೆ ಹೆಸರಿಟ್ಟರೋ ಅವತ್ತಿಂದ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ಅವರು ಮಾಡಿದ್ದೆಲ್ಲ ಅದ್ಭುತವಾದ ಚಿಂತನೆಗಳು, ಅದ್ಭುತವಾದ ಸಮರ್ಥನೆ ಮಧ್ವಮತದ್ದು. ಹಾಗಾಗಿ ವಿಜಯೇಂದ್ರ ತೀರ್ಥ ಶ್ರೀಪಾದರನ್ನು ತಾವು ಉತ್ತರ ಅಧಿಕಾರಿಗಳಾಗಿ ಪಡೆದಿದ್ದಾರೆ. ಪಡೆದಾದಮೇಲೆ ವ್ಯಾಸರಾಯರಿಗೆ ಬಹಳ ಆನಂದ ಆಯ್ತಂತೆ. ಎಂಥ ವಿಶೇಷ ಇದು, ನಮ್ಮ ಶಿಷ್ಯರು ಮುಂದೆ ಇನ್ನೊಂದು ಪರಂಪರೆಗೆ ಉತ್ತರಾಧಿಕಾರಿಗಳಿಗೆ ಹೋದರು ಅಂತ ಅಂದ್ಕೊಂಡು ಬಹಳ ಖುಷಿಯಾಗಿ ವ್ಯಾಸರಾಯರು ತಮ್ಮ ಶಿಷ್ಯರನ್ನು ಕೊಟ್ಟರು. ಕೊಟ್ಟಾದಮೇಲೆ ಏನಾಯಿತು, ಆ ಸಭೆ ಆಗಬೇಕಲ್ಲ, ಸಭೆ ಆದಾಗ ಅಲ್ಲಿ ಎಲ್ಲರೂ ಸ್ತೋತ್ರ ಮಾಡ್ತಾಯಿದ್ರು, ಹೊಗಳ್ತಾಯಿದ್ರು. ಸ್ವಾಮಿಗಳು ಪೀಠಕ್ಕೆ ಬಂದಿದ್ದಾರೆ ಅಂತಂದರೆ ಅವರನ್ನು ದರ್ಶನ ಮಾಡೋದು, ದರ್ಶನ ಮಾಡಿ ಆದಮೇಲೆ ಮುಂದೆ ಸ್ತೋತ್ರಗಳನ್ನು ಮಾಡೋದು, ಇದೆಲ್ಲ ಮಾಡ್ತಾರಲ್ಲ. ಒಬ್ಬ ಕವಿ ಬಂದಂತೆ. ಕವಿ ಬಂದು ವಿಷ್ಣು ತೀರ್ಥರನ್ನು ನೋಡಿ ಹೇಳಿದ್ನಂತೆ, ಎಂಥ ಸ್ವಾಮಿಗಳಿವರು, ಸ್ವಾಮಿಗಳು ಅಂತಂದರೆ ಒಳ್ಳೆ ಆಕಾರ ಇರಬೇಕು, ಇವರು ನೋಡಿದರೆ ಬರೀ ವಿಕಾರದಿಂದ ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ವಿಕಾರ ಇದ್ದಾರೆ ಇವರು ಅಂತ. ಯಾಕೆ ವಿಕಾರ ಅಂತಂದರೆ ಜನ ಎಲ್ಲ ಬೈದ್ರಂತ, ಏನು ಮಾತಾಡ್ತಾ ಇದ್ದೆ ನೀನು ಅಂತ. ಅದಕ್ಕೆ ಆತ ಹೇಳ್ದ, ವಿರೂಪವಾದರೂ ವಿಕಾರ ಪೋಗದ ವಿಧಿಲಿಪಿಯೇನಿದು ವಿಜಯೇಂದ್ರ, ವಿಧ ವಿಧ ಜನುಮವ ಪೊಂದಿದರು ಮೇಣ್ ವಿಧಿನುತ ನಂಘ್ರಿಯ ಭಜಿಸಿದರು ಅಂತ. ವಿಧ ಜನ್ಮ, ಎಷ್ಟು ನಾನಾ ವಿಧ ಜನ್ಮ ಹೊಂದಿದ್ರೂ ಕೂಡ ವಿಕಾರವೇ ಹೋಗಲಿಲ್ಲ ನಿಮಗೆ ಅಂತ. ಯಾಕೆ ವಿಕಾರ ಹೋಗಲಿಲ್ಲ ಅಂದರೆ ಹೇಳ್ತಾರೆ ನೋಡ್ರಿ, ವಿಬುಧೇಂದ್ರನು ಮೇಣ್ ವಿಠ್ಠಲಾರ್ಯನಿ ವಿಷ್ಣು ತೀರ್ಥನೆಂದೆನಿಸಿದೆಯೋ ವಿಭವದಿ ಸಿರಿ ವಿಜಯೀಂದ್ರನಾದರೂ ವಿಕಾರ ಉಳಿದುದು ಸೋಜಿಗವೋ ಅಂತ. ಪೂರ್ವಾಶ್ರಮದ ಹೆಸರು ವಿಠ್ಠಲಾಚಾರ್ಯರು, ಆಶ್ರಮ ನಾಮ ವಿಷ್ಣು ತೀರ್ಥರು, ವಿಬುಧೇಂದ್ರ ತೀರ್ಥ ಪರಂಪರೆಯ ನಾಮ ವಿಜಯೇಂದ್ರ ತೀರ್ಥರು. ಹಾಗಾಗಿ ವಿಕಾರ, ವಿ ಅನ್ನೋ ಅಕ್ಷರ ಎಲ್ಲ ಕಡೆನೂ ಇದೆ. ಪೂರ್ವಾಶ್ರಮದಲ್ಲಿದೆ, ಸನ್ಯಾಸ ಸ್ವೀಕಾರ ಮಾಡಿದ ಮೇಲಿದೆ, ಸುರೇಂದ್ರ ತೀರ್ಥರ ಶಿಷ್ಯರಾಗಿ ಬಂದ ಮೇಲೂ ಇದೆ. ಹಾಗಾಗಿ ಅಂಥ ವಿಕಾರ ಇದೆ ಅಂತ ಜನರಿಗೆ ಸಮಾಧಾನ ಮಾಡಿದ್ನಂತ ಇಂಥ ಸ್ತೋತ್ರ ಮಾಡಿ. ಜನ ಎಲ್ಲ ಗಾಬರಿಯಾಗಿ ಸಿಟ್ಟಿಗಾಗ್ತಾರೆ. ವಿಕಾರ ಅಂತ ಏನು ದೊಡ್ಡ ಮಹಾನುಭಾವರಲ್ಲಿ ವಿಕಾರ. ವಿಕಾರ ಅಂದರೆ ಆಕಾರ ವಿಕಾರ ವಿಕೃತಿ ಅಂತ ಅರ್ಥ ಅಲ್ಲ. ವಿ ಅನ್ನೋ ಅಕ್ಷರ ಬಹಳ ವಿಶೇಷವಾಗಿದೆ. ಇನ್ನೂ ಅದ್ಭುತ ಏನು ಅಂದರೆ ಪರಮಾತ್ಮನನ್ನು ಹೇಳ್ತಕ್ಕಂಥ ಪದ ಅದು. ವಿಹ್ ಪಕ್ಷಿ ಪರಮಾತ್ಮನೋಹೋ ಅಂಥೇಳಿ ದೇವರಿಗೆ ವಿ ಅನ್ನೋ ಹೆಸರು ದೇವರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಹಾಗಾಗಿ ಅಂಥ ವಿಶಿಷ್ಟವಾಗಿರ್ತಕ್ಕಂತಹ ಅಭಿಧೇಯ ವಿಜಯೇಂದ್ರ ತೀರ್ಥ ಶ್ರೀಪಾದರದ್ದು ಅಂಥೇಳಿ ಬಹಳ ಭಕ್ತಿಯಿಂದ ಕೊಂಡಾಡ್ತಾರೆ. ಇಷ್ಟಾದ ಮೇಲೆ ಮುಂದೆ ಆ ಗುರುಗಳ ಜೊತೆಗೆ ಹೊರಡ್ತಾರೆ. ಸುರೇಂದ್ರ ತೀರ್ಥರ ಜೊತೆಗೆ ವ್ಯಾಸರಾಯರ ಅಪ್ಪಣೆಯನ್ನು ಪಡೆದು ಅವ್ರ ಜೊತೆಗೆ ಇನ್ನು ವಿಷ್ಣು ತೀರ್ಥರು ಶ್ರೀಮದ್ ವಿಜಯೇಂದ್ರ ತೀರ್ಥ ಶ್ರೀಪಾದರಾಗಿ ತಾವು ಗುರುಗಳ ಜೊತೆಗೆ ಸಂಚಾರಕ್ಕೆ ಹೊರಟರು. ಸಂಚಾರಕ್ಕೆ ಹೊರಟಾಗ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಂತೆ. ಬೇರೆ ಊರಿಗೆ ಹೋದಾಗ ಅಲ್ಲೆಲ್ಲ ಪರಮತಗಳನ್ನು ವಿಮರ್ಶೆ ಮಾಡಿ ಅವರು ಅಧ್ಯಯನ ಮಾಡೋ ಕ್ರಮ ಹೆಂಗಿತ್ತು ಅಂತಂದರೆ, ನವಕೃತ್ವೋ ನ್ಯಾಯಸುಧಾಮ್ ಅಂತ ಹೇಳ್ತಾರೆ. 9 ಬಾರಿ ವ್ಯಾಸರಾಯರಿಂದ ನ್ಯಾಯಸುಧಾ ಗ್ರಂಥದ ಶ್ರವಣ ಮಾಡಿದರು. ಸುಧಾ ಗ್ರಂಥ ನಮ್ಮ ಪರಿಚಯದವರೊಬ್ಬರು ಹೇಳ್ತಾ ಇದ್ದರು, ಯೋಗ್ಯತಾ ಹೆಂಗಿರಬೇಕು ಅಂತಂದರೆ 1 ಜನ್ಮಕ್ಕೆ ಸುಧಾ ಗ್ರಂಥ ಶ್ರೀಮನ್ ನ್ಯಾಯಸುಧಾ ಅಂತ ಕೇಳಬೇಕಂತೆ, ಶ್ರವಣ ಮಾಡಬೇಕಂತೆ. ಇನ್ನೊಂದು ಜನ್ಮದಲ್ಲಿ ನ್ಯಾಯಸುಧಾ ಗ್ರಂಥವನ್ನು ನೋಡಬೇಕಂತೆ. ಈ 2 ಯೋಗ್ಯತೆ ಬಂತು ಅಂದರೆ 3ನೇ ಜನ್ಮದಲ್ಲಿ ನ್ಯಾಯಸುಧಾ ಗ್ರಂಥವನ್ನು ಸ್ಪರ್ಶ ಮಾಡಿ ಗುರುಗಳ ಅನುಗ್ರಹ ಇತ್ತು ಅಂತಂದರೆ ಆ ಗ್ರಂಥವನ್ನು ಅಧ್ಯಯನ ಮಾಡೋ ಭಾಗ್ಯ ಸಿಗುತ್ತೆ ಅಂತ. ಸುಧಾ ಗ್ರಂಥ ಅಂದರೆ ಸಾಮಾನ್ಯ ಅಲ್ಲ ಅದು. ಅಂಥದ್ರಲ್ಲಿ ನ್ಯಾಯಸುಧಾ ಗ್ರಂಥವನ್ನು 9 ಬಾರಿ ಗುರುಮುಖದಿಂದ ಶ್ರವಣ ಮಾಡಿದ್ದಾರೆ. ಎಷ್ಟು ವಿಷಯ ಸಿಕ್ಕಿರಬೇಕು ಅವರಿಗೆ. ಒಂದೊಂದು ಅಕ್ಷರ ರಾಯರು ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ಪರಿಮಳ ಗ್ರಂಥ ವ್ಯಾಖ್ಯಾನ ಬರೋದ್ರಲ್ಲ ಬರಬೇಕಾದ್ರೆ ಹೇಳ್ತಾರೆ. ಟೀಕಾರಾಯರದು ಎಷ್ಟು ಅದ್ಭುತ. ಒಂದೊಂದು ಅಕ್ಷರದಲ್ಲೂ ನನಗೆ ವಿಷಯ ಕಾಣ್ತಾ ಇದೆ, ಒಂದೊಂದು ಪದದಲ್ಲೂ ಅದಕ್ಕಿಂತ ಮಿಗಿಲಾದ ಭಾವ ಕಾಣ್ತಾ ಇದೆ. ಅನೇಕ ಆಕೂತ ಗರ್ಭಿತ,
ಆಕೂತ ಅಂದರೆ ಒಳ ರಹಸ್ಯಗಳು ಅಂತ ಅರ್ಥ. ಆಚಾರ್ಯರ ಟೀಕಾರಾಯರ ಮಾತಲ್ಲಿ ಒಳಾರ್ಥಗಳು ಇಷ್ಟೆಲ್ಲ ಇದ್ದಾವೆ, ನನಗೆ ಇಷ್ಟೆಲ್ಲ ಕಾಣ್ತಾ ಇದೆ, ತೋಚ್ತಾ ಇದೆ, ಸ್ಫುರಣೆ ಆಗ್ತಾ ಇದೆ, ಇದನ್ನೆಲ್ಲ ನಾನು ಬರೆದುಬಿಟ್ಟೆ ಅಂದರೆ ಪರಿಮಳ ಗ್ರಂಥವನ್ನು ಎಲ್ಲರೂ ದೇವ್ರ ಮನೇಲಿ ಮಾತ್ರ ಇಟ್ಟಿರ್ತಾರೆ, ಕೈಗೆ ಅಧ್ಯಯನಕ್ಕೆ ತಗೊಳ್ಳೋದಿಲ್ಲ. ಹಾಗಾಗಿ ಗ್ರಂಥ ಅಲ್ಪತ್ವಾಯ ನೋಚ್ಯತೆ, ಬಹಳ ವಿಸ್ತಾರ ಆಗಿಬಿಡ್ತದೆ ಪರಿಮಳ ಗ್ರಂಥ. ಹಾಗಾಗಿ ಆ ಎಲ್ಲ ಅರ್ಥವನ್ನು ಬರೀಲಿಕ್ಕೆ ಹೋಗೋದಿಲ್ಲ. ಪಾಮರರಿಗೆ ಎಂಥದ್ದು ಬೇಕು, ವಿದ್ವಾಂಸರಿಗೆ ಯಾವುದು ಅನುಕೂಲ ಆಗಬೇಕು, ಅರ್ಥ ಆಗಬೇಕು, ಭಾವ ತಿಳಿಬೇಕು, ಅಂಥ ವಿಷಯಗಳನ್ನು ಮಾತ್ರ ಬರಿತೀನಿ ಅಂತ ತಾವು ಆರಂಭದಲ್ಲೇ ಪ್ರತಿಜ್ಞೆ ಮಾಡಿ ಬರೀತಾರೆ ಮಂತ್ರಾಲಯ ಪ್ರಭುಗಳು. ಅಂಥ ಗ್ರಂಥ ಮಂತ್ರಾಲಯದ ರಾಯರಿಗೆ ಎಷ್ಟು ಅರ್ಥ ಆಗಿದೆ ಅಂದರೆ ಅವರ ಪರಮಗುರುಗಳು ವಿಜೇಂದ್ರ ತೀರ್ಥ ಶ್ರೀಪಾದರು, ಅವರಿಗೆ ಎಷ್ಟು ಅರ್ಥ ಆಗಿರಬೇಕು. ಹಾಗಾಗಿ 9 ಬಾರಿ ಗುರುಮುಖೇನ ಸಚ್ಛಾಸ್ತ್ರ ಶ್ರವಣ, ಗುರುಗಳು ರಚನೆ ಮಾಡಿರ್ತಕ್ಕಂತಹ ವ್ಯಾಸತ್ರಯಗಳ ಶ್ರವಣ, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಗ್ರಂಥಗಳ ಶ್ರವಣ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ವ್ಯಾಖ್ಯಾನನೂ ಬರೀತಾರೆ ಮುಂದೆ ವಿಜೇಂದ್ರ ತೀರ್ಥ ಶ್ರೀಪಾದರ. ಆಮೋದ ಅಂತ ಬರುತ್ತೆ, ಗುರುವಾಮೋದ, ಲಘ್ವಾಮೋದಗಳು ಅಂತ ಬರುತ್ತೆ, ಚಿಕ್ಕ ಚಿಕ್ಕ ವ್ಯಾಖ್ಯಾನ. ವಿದ್ವಾಂಸರಿಗೆ ಪ್ರಗಲ್ಭರಿಗೆ ಅರ್ಥ ಆಗಬೇಕು ಅಂತ ಗುರುವಾಮೋದ ಅಂತ, ಇನ್ನು ಆರಂಭದ ಹಂತದಲ್ಲಿ ಓದ್ತಾ ಇರತಕ್ಕಂಥವರಿಗೆ ಅರ್ಥ ಆಗಲಿ ಅಂತ ಲಘ್ವಾಮೋದ ಅಂತ. ಇಲ್ಲ ದೊಡ್ಡ ವಿದ್ವಾಂಸನೂ ಅಲ್ಲ, ಇನ್ನು ಈಗ ಅಧ್ಯಯನ ಮಾಡೋದವನಲ್ಲ, ಸ್ವಲ್ಪ ಮಿಡಲಲ್ಲಿದ್ದಾನೆ ಅಂದರೆ ಅವನಿಗೂ ಅರ್ಥ ಆಗಲಿ ಅಂತ ಮಧ್ಯಮಾಮೋದ ಅಂತ ಇನ್ನೊಂದು ಬರೆದುಬಿಟ್ರು. ಒಂದೇ ಗ್ರಂಥಕ್ಕೆ 3 ಥರದ ಎಕ್ಸ್ಪ್ಲನೇಷನ್ ನೋಡ್ರಿ, ಎಷ್ಟು ಅದ್ಭುತ. ಎಲ್ಲರಿಗೂ ಹೇಳಬೇಕು ಅನ್ನೋ ಭಾವ ಅವರಲ್ಲಿ ಎಷ್ಟಿತ್ತು ಅಂತ ನಾವು ತಿಳಿಬೋದು. ಅಂಥ ವಿದ್ವತ್ತು, ಬೇರೆ ಬೇರೆ ಊರಿಗೆ ಹೋಗಬೇಕು, ಎಲ್ಲ ಕಡೆ ಪ್ರಚಾರ ಮಾಡಬೇಕು, ಮಧ್ವಮತದ ಸಮರ್ಥನೆ ಮಾಡಬೇಕು. ಅದ್ರ ಜೊತೆಗೆ ವ್ಯಾಸರಾಯರು ಅವರಿಗೆ ಪಾಠ ಮಾಡಬೇಕಾದ್ರೆ ಅವರನ್ನು ಹೆಂಗೆ ತಯಾರು ಮಾಡಿದ್ರು ಅಂದರೆ, ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವನ್ ಮಹೋಂಶೆ ಜಯೀಂದ್ರ ಜ್ಯೋತಿಷೇ ಕುರಿಯಾಂ ವಂದನಾನಿ ಯಶೋಜುಷೆ ಅಂತ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಆರಂಭದಲ್ಲಿ ಸ್ತೋತ್ರ ಮಾಡ್ತಾರೆ. ವಿಜೇಂದ್ರ ಪ್ರಭುಗಳು ಅಂತಂದ್ರೆ 64 ಕಲೆಗಳ ಸಾಕಾರ ಮೂರ್ತಿಗಳಂಥವರು. ಅಂಥವ್ರ ಹತ್ರ ಯಾರಾದರೂ ವಾದ ಮಾಡ್ತೀನಿ ಅಂತ ಬಂದರು ಅಂತಂದರೆ ವಿದ್ವನ್ ಮಹೋಮುಷೆ, ಅವರ ಎಲ್ಲ ಪಾಂಡಿತ್ಯ ಇವ್ರ ಕೈ ಮುಷ್ಟಿಗೆ ಸಿಕ್ಬಿಡ್ತಾ ಇತ್ತು. ಯಾರಾದರೂ ಏನಾದರೂ ಮಾತಾಡ್ಲಿಕ್ಕೆ ಕೂತರು ಅಂತಂದರೆ ಅವ್ರ ಹತ್ರ ಎಷ್ಟು ಸರಕಿದೆ ಅಂತ ಶ್ರೋತೃಗಳಿಗೆ ಗೊತ್ತಾಗ್ಬಿಡುತ್ತದೆ. ಈ ಪದೇ ಪದೇ ಹೇಳಿದ್ದೇ ಹೇಳ್ತಾ ಇದ್ರು ಅಂತಂದರೆ ಏನು ಇಲ್ಲ, ಸ್ವಲ್ಪ ಅಂದಾಜಿದೆ ಅಂತ ಗೊತ್ತಾಗುತ್ತೆ. ಆದರೆ ಹೊಸ ಹೊಸ ವಿಷಯಗಳನ್ನು ಹೇಳ್ತಾ ಇದ್ದಾಗ ಅಥವಾ ಅವ್ರು ಮಾತಾಡೋ ಶೈಲಿ ಇನ್ನೂ ಚೆನ್ನಾಗಿತ್ತು ಅಂತಂದರೆ ಗೊತ್ತಾಗುತ್ತೆ, ಒಳ್ಳೆ ಮಾತುಗಾರ ಇವನು, ಅಥವಾ ಒಳ್ಳೆ ವಿಷಯ ಸಂಗ್ರಹ ಇದೆ ಅಂತ. ಈ ವಿಜಯೇಂದ್ರ ಹತ್ರ ಯಾರಾದರೂ ವಾದ ಮಾಡ್ತೀನಿ ಅಂತ ವಾದಮಲ್ಲರು ಬಂದು ಕೂತರು ಅಂತಂದರೆ ಅವ್ರು ಎಂಥವ್ರು ಅಂತೂ ಕ್ಷಣಾರ್ಧದಲ್ಲಿ ಅಳೆದು ಬಿಡ್ತಾ ಇದ್ರಂತೆ ವಿಜೇಂದ್ರ ತೀರ್ಥ ಶ್ರೀಪಾದರು. ಹಾಗಾಗಿ ವಿದ್ವನ್ ಮಹೋಮುಷೆ, ಎಲ್ಲ ವಿದ್ವಾಂಸರ ತೇಜಸ್ಸನ್ನು ಅಪಹಾರ ಮಾಡಿಬಿಡ್ತಾ ಇದ್ರು. ಅದು ಹೆಂಗೆ ಅಂದರೆ, ಸಣ್ಣ ದೀಪ ಹಚ್ಚಿದಾಗ ಸೂರ್ಯೋದಯ ಆದಾಗ ಯಾವುದು ಹೆಚ್ಚು ಅಂತ ನೋಡಿದ್ರೆ ಸೂರ್ಯನ ಪ್ರಕಾಶವೇ ಹೆಚ್ಚಲ್ಲ, ವಿಜೇಂದ್ರ ತೀರ್ಥರ ಜ್ಞಾನದ ಪ್ರಭೆಯು ಸೂರ್ಯನ ಬೆಳಕಿನ ಥರನೇ ಇತ್ತಂತೆ. ಅಂಥ ಆಕರ್ಷಕವಾದ ಜ್ಞಾನ ಪುಂಜ ಅವರು. ಅವ್ರ ಮುಂದೆ ಸಾಮಾನ್ಯ ವಿದ್ವಾಂಸರೆಲ್ಲ ದೀಪದ ಬೆಳಕಿನ ಥರ ಸಾಮಾನ್ಯವಾದ ಬೆಳಕು ಅವ್ರದ್ದು. ಹಾಗಾಗಿ ಅಂಥ ಜ್ಞಾನ ಸೂರ್ಯನಿಂದಿರ್ತಕ್ಕಂತಹ ವಿಜೇಂದ್ರ ತೀರ್ಥ ಶ್ರೀಪಾದರಿಗೆ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಅಷ್ಟು ಅದ್ಭುತ ಅವ್ರದ್ದು. ಇಷ್ಟಾಗಿದೆ. ಇದಾದ ಮೇಲೆ ಮುಂದೆ ಸಂಚಾರ ಮಾಡ್ತಾ ಬಂದಾಗ ಗುರುಗಳ ಜೊತೆಗೆ ಸಂಚಾರಕ್ಕೆ ಹೊರಟಿದ್ದಾರೆ. ಕಂಚಿ ಕ್ಷೇತ್ರಕ್ಕೆ ಬಂದರವರು. ಕಂಚಿ ಕ್ಷೇತ್ರ ಅಂತಂದರೆ ಬಹಳ ವಿಶಿಷ್ಟವಾದ ಸ್ಥಳ ಅದು. ಪರಮಾತ್ಮ ವರದರಾಜನಾಗಿ ವರವನ್ನು ಕೊಡಲಿಕ್ಕೆ ಅಂತ ಅವತಾರ ಮಾಡಿದ್ದು. ದೇವರ ಮಗ ಭಗವಂತ ವರದರಾಜ ಆದ ಅಂದರೆ ಅವನ ಮಗ ಇಂದ್ರದೇವರಾಗಿ ಬಂದ್ರಂತೆ. ಒಂದು ಕಡೆ ಇಂದ್ರದೇವರು ಭಗವಂತ ಅಣ್ಣ ತಮ್ಮಂದರಾಗಿ ಬಂದರು. ಅಲ್ಲಿ ಇಂದ್ರ ಬಂದ, ಅವರು ತಮ್ಮ ವಾಮನ ಉಪೇಂದ್ರನಾಗಿ ಬಂದ. ಇಲ್ಲಿ ಭಗವಂತ ವರದರಾಜನಾಗಿ ಬಂದಾಗ ದೇವರಿಗೆ ಮಗನಾಗಿ ಇಂದ್ರದೇವರು ಬರ್ತಾರೆ. ಹಾಗಾಗಿ ಅವನಿಗೆ ದೇವರಾಜ ಅಂತ, ಅಪ್ಪ ವರದರಾಜ, ಮಗ ದೇವರಾಜ. ಅದು ವಿಶೇಷ ಏನಂದರೆ ಬ್ರಹ್ಮದೇವರು ಆ ಸ್ಥಳದಲ್ಲಿ ಯಜ್ಞ ಮಾಡಿದ್ರು ಅಂತ ಹೇಳ್ತಾರೆ. ಕಂಚಿ ಕ್ಷೇತ್ರ ಏನಿದೆ ಇವತ್ತಿನ ಕಾಂಚೀಪುರಂ, ಆ ಕಂಚಿ ಕ್ಷೇತ್ರದಲ್ಲಿ ಬ್ರಹ್ಮದೇವರು ಯಜ್ಞ ಮಾಡಿದಾಗ ಯಜ್ಞಕುಂಡದಿಂದ ಆವಿರ್ಭವಿಸಿದ ವಿಶೇಷವಾದ ವರವನ್ನು ಕೊಡಲಿಕ್ಕೆ ಅಂತ ದೇವರು ಉದ್ಭವ ಆಗಿ ಹೊರಗೆ ಬಂದಂತೆ. ಹಾಗಾಗಿ ವರದ ಅಂತ, ವರಂ ದದಾತೀತಿ ವರದಃ. ಬ್ರಹ್ಮದೇವರಿಗೆ ತನ್ನನ್ನೇ ಕೊಟ್ಕೊಂಡ್ಬಿಟ್ಟ ಪರಮಾತ್ಮ. ತನ್ನನ್ನೇ ಕೊಡಬೇಕು ಅಂತ ಅದಕ್ಕೊಂದು ಯೋಗ್ಯತೆ ಇದೆ. ಯಾಕೆಂದರೆ ಬ್ರಹ್ಮ ಪದವಿಗೆ ಬಂದವರಿಗೆ ಮಾತ್ರ ದೇವರು ವಿಶೇಷವಾಗಿ ತನ್ನನ್ನು ತಾನು ಕೊಟ್ಕೊಳ್ತಾನೆ. ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ. ಪ್ರಾಣದೇವರ ಕಥೆಯಲ್ಲಿ ನೋಡ್ತೀವಲ್ಲ, ರಾಮಾವತಾರದ ಸಂದರ್ಭದಲ್ಲಿ ಸೀತಾಮಾತೆಯನ್ನು ಕಂಡು ಬಂದಿದ್ದಕ್ಕೆ ದೇವರು ಆಲಿಂಗನ ಕೊಡೋದ್ರ ಮೂಲಕ ತನ್ನನ್ನೇ ಕೊಟ್ಕೊಂಡ್ಬಿಟ್ಟ. ಹಾಗಾಗಿ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಬೇಕು ಅಂತ ಸ್ವಾಮಿ ಬಂದು ಅಭಿವ್ಯಕ್ತನಾಗಿ ಅನುಗ್ರಹ ಮಾಡಿದ ಕ್ಷೇತ್ರವೇ ಆ ಹಸ್ತಿಗಿರಿ ಅಂತ ಕರೀತಾರೆ. ಹಸ್ತಿಗಿರಿ ಅಂತ ಆನೆಯ ಆಕಾರದಲ್ಲಿರ್ತಕ್ಕಂತಹ ಒಂದು ಬೆಟ್ಟದ ಮೇಲೆ, ಬೆಟ್ಟ ಅಂದರೆ ಬಹಳ ದೊಡ್ಡದಲ್ಲ, ನಾವು ಒಂದಿಷ್ಟು ಮೆಟ್ಲಂತೂ ಹತ್ಕೊಂಡು ಹೋಗಿ ದರ್ಶನ ಮಾಡಬೇಕು ವರದರಾಜಂದು. ಹಾಗಾಗಿ ಅದನ್ನು ಹಸ್ತಿಗಿರಿ ಅಂತ ಕರೀತಾ ಇದ್ರು. ಹಸ್ತಿಗಿರೀಶ ಅಂತ ಆ ಕಂಚಿ ಕ್ಷೇತ್ರಕ್ಕೆ ಬಂದು ವರದರಾಜ ದೇವರನ್ನು ದರ್ಶನ ಮಾಡ್ತಾರೆ. ವರದರಾಜ ದೇವರನ್ನು ದರ್ಶನ ಮಾಡಿ ಆದಮೇಲೆ ಅಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದರು ಬಂದಿದ್ದಾರೆ, ನೂತನ ಪೀಠಾಧಿಪತಿಗಳು ಅಂತ ವಿಶೇಷವಾಗಿ ಅವರಿಗೆಲ್ಲ
ಅಭಿವಂದನೆಗಳನ್ನು ಅರ್ಪಣೆ ಮಾಡಬೇಕಾದ್ರೆ ಅಲ್ಲಿಯ ನಾಗರಿಕರೆಲ್ಲ ಯಾರೋ ಬಂದ್ರಂತೆ, ವಿದ್ವಾಂಸರಿಬ್ಬರು ಬಂದು, ಸ್ವಾಮಿ ಸನ್ಯಾಸಿಗಳು ಅನ್ನೋ ಕಾರಣಕ್ಕೆ ನಮಸ್ಕಾರ ಮಾಡ್ತೀನಿ, ಆದರೆ ತಮ್ಮಲ್ಲಿ ವಿದ್ವತ್ ಎಷ್ಟಿದೆ ಅಂತ ತಿಳಿಬೇಕು ಅಂದ್ರಂತವ್ರು. ಹಳೆ ಕಾಲದಲ್ಲೆಲ್ಲ ಸ್ವಾಮಿಗಳು ಹೋದರು ಅಂತಂದರೆ ವಾಕ್ಯಾರ್ಥಕ್ಕೆ ಮೊದಲು ನಿಲ್ತಿದ್ರಂತೆ, ಸುಮ್ಮನೆ ಯಾರೂ ಭಿಕ್ಷೆ ಕೊಡ್ತಾ ಇದ್ದಿಲ್ಲ. ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯ ನ ಸಂಶಯ, ಅದನ್ನು ಧಾರಣೆ ಮಾಡೋದಕ್ಕೆ ಸ್ವಾಮಿಗಳು ನಮಸ್ಕಾರ ಮಾಡಬೇಕು. ಆದರೆ ಹಳೆ ಕಾಲದಲ್ಲಿ ಊರೂರು ಅಗ್ರಹಾರ ಅಲ್ಲ, ಮನೆ ಮನೆಗಳಲ್ಲೂ ವಿದ್ವಾಂಸರಿರೋರು, ಯಾರಾದರೂ ಸ್ವಾಮಿಗಳು ಬಂದಿದ್ದಾರೆ ಅಂತ ಮೊದಲು ಹೊರೆ ಹಚ್ಚಿ ನೋಡೋರಂತೆ. ಇವರು ವಿದ್ವಾಂಸರು ಮಹಾಜ್ಞಾನಿಗಳನ್ನು ಗೊತ್ತಾದ್ರೇ ವಿಶೇಷವಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ, ಇಲ್ಲಾಂದ್ರೆ ಏನೋ ಆ ಥರದ ವ್ಯವಸ್ಥೆಗಳಾಗ್ತಾ ಇದ್ದಿಲ್ಲ. ಹಾಗಾಗಿ ಇವರೆಲ್ಲ ಶ್ರೀಪಾದರು ಅಂತ ನಿಮಗೆ ಅಭಿವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮದೊಂದು ಪಂಥ ಇದೆ, ಸವಾಲಿದೆ. ಏನು ಅಂತಂದರೆ ನಮ್ಮ ಜೊತೆಗೆ ನೀವು ಚರ್ಚೆಯನ್ನು ಮಾಡಿ ಇಲ್ಲಿ ಗೆದ್ರಿ ಅಂತಂದರೆ ಆವಾಗ ವಿಶೇಷವಾಗಿ ನಾವು ನಿಮ್ಮನ್ನು ಅಭಿವಂದಿಸ್ತೀವಿ, ಈ ಗೌರವ ನಿಮಗೆ ಸಲ್ಲೋದು ಯುಕ್ತ ಅಂತ ಅಂದ್ಕೊಳ್ತೀವಿ ಅಂತ ಅವರೆಲ್ಲರೂ ವಾದ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ವಾದ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಸ್ವಾಮಿಗಳು ಒಂದಲ್ಲ ಎರಡಲ್ಲ ಆ ಊರಲ್ಲಿ ಒಂದು 3-4 ತಿಂಗಳಿದ್ದರಂತೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ. ಪ್ರತಿನಿತ್ಯ ಒಂದೊಂದು ಮತದ ವಿದ್ವಾಂಸರು ಬರಬೇಕು, ಪರಮತದ ವಿಶಿಷ್ಟಾದ್ವೈತಾದಿ ಮತಗಳ ವಿದ್ವಾಂಸರು ಬರಬೇಕು, ವಾಕ್ಯಾರ್ಥ ಮಾಡಬೇಕು, ವಿಜೇಂದ್ರ ತೀರ್ಥ ಶ್ರೀಪಾದರ ಹತ್ರ ಮಧ್ವಮತದ ಆಶಯ ಏನು ಅಂತ ತಿಳ್ಕೊಳ್ಬೇಕು. ಈ ಥರ ತಿಳ್ಕೊಂಡಾಗ ಏನಾಯಿತು, ಈ ಮೀಮಾಂಸಾ ಶಾಸ್ತ್ರದ ವಿದ್ವಾಂಸರು ಬಂದು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದರು. ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಾಗ ಆವಾಗ 4 ದಿವಸ ಆದರೂ ಜಯಾಪಜಯಗಳ ತೀರ್ಮಾನವೇ ಇಲ್ಲ. ಕೊನೆಗೆ 5ನೇ ದಿವಸದ ಸಂದರ್ಭದಲ್ಲಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಮಧ್ವಮತದ ಉತ್ಕೃಷ್ಟತೆ ಎಷ್ಟಿದೆ ಅಂತ ನೀನೇ ನಿನ್ನ ಭಕ್ತನ ಮೇಲೆ ಅನುಗ್ರಹ ಮಾಡಿ ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಕೂತ್ಕೊಂಡಿದ್ದಾರೆ. ಒಳ್ಳೆ ವಾಕ್ಯ ಅರ್ಥ ಜರುಗಿತಂತೆ ಮೀಮಾಂಸಾ ಶಾಸ್ತ್ರದ ಬಗ್ಗೆ. ಮೀಮಾಂಸಾ ಅಂದರೆ ವೇದವನ್ನು ನಿರ್ಣಯ ಮಾಡ್ತಕ್ಕಂತಹ ಒಂದು ಭಾಗ, ಅದು ವೇದಾರ್ಥ ಎಂಥದ್ದು ಅಂತ ಅವರು ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡಿದ್ರು ಅಂದರೆ ವಿಜೇಂದ್ರ ತೀರ್ಥರೇ ಒಮ್ಮೆ ತಲೆದೂಗಿದ್ರಂತೆ. ಎಂಥ ಸಮರ್ಥನೆ ಮೀಮಾಂಸಾ ಶಾಸ್ತ್ರದ್ದು, ನೀವು ಹೇಳೋದನ್ನು ನೋಡಿದರೆ ಅದ್ಭುತ ಅನ್ನಿಸ್ತಾ ಇದೆ ಅನ್ನೋ ಥರ ತಲೆದೂಗಿದ್ರಂತೆ. ತಲೆದೂಗಿ ಆದಮೇಲೆ ವಿಜೇಂದ್ರೇ ತಲೆದೂಗಿದ್ರಂದ್ರೆ ನಮ್ಮ ವಿಜಯ ಶತಸಿದ್ಧ ಅಂತ ವಿದ್ವಾಂಸರು ತೀರ್ಮಾನ ಮಾಡಿಬಿಟ್ರು, ಅವ್ರು ನಿಶ್ಚಯ ಮಾಡ್ಕೊಂಬಿಟ್ರು. ಅದಾದಮೇಲೆ ಆ ವರದರಾಜ ದೇವರ ಸನ್ನಿಧಾನದಲ್ಲಿ ವಿಜೇಂದ್ರರು ಅನುವಾದ ಶುರು ಮಾಡಿದ್ರಂತೆ. ಅನುವಾದ ಮಾಡಬೇಕು ಅಂದರೆ ಹೆಂಗೆ ಅಂದರೆ, ಮೊದಲು ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಇವರು ಸರಿಯಾಗಿ ತಿಳ್ಕೊಂಡು ಇವರು ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಅದನ್ನು ಖಂಡನೆ ಮಾಡಬೇಕು. ವಿಜಯೇಂದ್ರರು ಮೊದಲು 1 ಗಂಟೆಗಳ ಕಾಲ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಇಬ್ಬರು ವಿದ್ವಾಂಸರಿಗೆ ಆಶ್ಚರ್ಯ ಆಯಿತು. ಏನಂದರೆ, ನಾವು ಇಷ್ಟು ಚೆನ್ನಾಗಿ ಈ ಮತವನ್ನು ಸಮರ್ಥನೆ ಮಾಡಲಿಲ್ಲ, ನಮ್ಮ ಭಾವ ವಿಜೇಂದ್ರ ಮಾತಾಡಬೇಕಾದ್ರೆ ನಮಗಿಂತ ಇನ್ನೂ ಇಷ್ಟು ಚೆನ್ನಾಗಿ ಅವರು ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ಅಂತ ಅವರು ತಲೆದೂಗಿದ್ರಂತೆ. ತಲೆದೂಗಿ ಆದಮೇಲೆ ಒಂದೊಂದೊಂದೊಂದು ಅವ್ರ ಮಾತವನ್ನು, ಅದನ್ನು ಪೂರ್ವಪಕ್ಷವನ್ನು ಹೇಳಿ ಅದನ್ನು ಖಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವರು ಅದ್ಭುತವಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಆಕ್ಷೇಪಗಳನ್ನೆಲ್ಲ ಆ ಅನುವಾದ ಶೈಲಿ ಪ್ರಮಾಣಗಳನ್ನು ಕೊಡೋದನ್ನು ನೋಡಿದರೆ ಸರಸ್ವತೀ ದೇವಿ ಅವ್ರ ನಾಲಿಗೆಯಲ್ಲಿ ನಲ್ದಾಡ್ತಾ ಇದ್ದಾಳೆ, ಕುಣಿದಾಡ್ತಾ ಇದ್ದಾಳೆ ಅನ್ನೋ ಥರ ಇತ್ತಂತೆ. ಮಾತು ಅಷ್ಟು ಸ್ಪಷ್ಟ, ಪ್ರಮಾಣಗಳಷ್ಟು ಸ್ಪಷ್ಟ. ನೀವು ಇಂಥ ಮಾತು ಹೇಳಿದ್ರಿ, ಇದಕ್ಕೆ ಇಂಥ ಉತ್ತರ, ಇಂಥ ಪ್ರಶ್ನೆಗೆ ಇಂಥ ಸಮಾಧಾನ ಎಲ್ಲ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರದಿಂದ ಆರಂಭ ಮಾಡಿಕೊಂಡು ಟೀಕಾರಾಯರ ಮಾತುಗಳು, ತಮ್ಮ ಗುರುಗಳ ವಿಷಯಗಳು ಎಲ್ಲ ಹೇಳಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಆ ಇಬ್ಬರು ವಿದ್ವಾಂಸರು ಸಾಷ್ಟಾಂಗ ಹಾಕಿಬಿಟ್ರಂತೆ. ಹಾಕ್ಕೊಂಡಿದ್ದ ಉತ್ತರೀಯ ಶಲ್ಯವನ್ನು ತೆಗೆದು ಸೊಂಟಕ್ಕೆ ಕಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಹಾಗೆ ಮಾಡಬೇಕಂತೆ ಪುರುಷರು. ಸೊಂಟಕ್ಕೆ ಶಲ್ಯವನ್ನು ತರ್ಪಣೆ ವಂದನೆ ಶ್ರಾದ್ಧೆ ಸ್ನಾನಕಾಲೆ ಕಟೌಧರೇತ್ ಅಂತ ಒಂದು ಮಾತಿದೆ ಧರ್ಮಶಾಸ್ತ್ರದ್ದು. ಹಾಗಾಗಿ ಇಬ್ಬರು ವಿದ್ವಾಂಸರು ಸೊಂಟಕ್ಕೆ ಶಲ್ಯವನ್ನು ಕಟ್ಟಿಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟು, ಸ್ವಾಮಿ ಈಗ ಏನು ನಿಮಗೆ ನಡೀತದಲ್ಲ ಸನ್ಮಾನ, ಇದು ನಿಜವಾದ ವಿದ್ವತ್ ಸನ್ಮಾನ ಅಂದ್ರಂಥವ್ರು. ನಾವೇನೋ ಸಾಮಾನ್ಯ ಅಂದ್ಕೊಂಡ್ಬಿಟ್ವಿ, ದೊಡ್ಡ ಪೀಠಕ್ಕೆ ಬಂದಿದ್ದಾರೆ ಮಾಡ್ತಾರೆ ಸ್ವಾಮಿಗಳಿಗೆ ಅಂತ. ಆದರೆ ನಿಮ್ಮ ವಿದ್ವತ್ ಎಂಥದ್ದು ಅಂತ ನಮಗೆ ನಿಜವಾಗಲೂ ಅರಿವಾಯಿತು. ಏನಾದರೂ ಮಾತಾಡೋ ಭರದಲ್ಲಿ 1-2 ಅಪಚಾರದ ಮಾತು ಆಡಿದ್ವಿ ಅಂತಂದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ವಿದ್ವಾಂಸರು ಹೇಳಿದ್ದಕ್ಕೆ ಸ್ವಾಮಿಗಳು ಮೊದಲು ಅವರಿಬ್ಬರನ್ನ ಕರೆದು ಜೋಡಿ ಶಾಲುಗಳು ಹಾಕಿ ಸನ್ಮಾನ ಮಾಡಿ ಕೈ ತುಂಬ ಸಂಭಾವನೆ ಕೊಟ್ಟರಂತೆ. ಅದಾದಮೇಲೆ ಅಲ್ಲಿಯ ಊರವರಿಗೆ ಎಷ್ಟು ಖುಷಿಯಾಗಿರಬೇಕು, ಸ್ವಾಮಿಗಳನ್ನು ಸನ್ಮಾನ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇಂಥ ವಿದ್ವದ್ಯತಿಗಳಿವರು, ಇಂಥವರಿಗೆ ಗೌರವನ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ 5 ತಿಂಗಳುಗಳ ಕಾಲ ಗುರುಗಳಲ್ಲಿದ್ದು ಆ ಭಕ್ತರಿಗೆ ಅನುಗ್ರಹವನ್ನು ಮಾಡಿ ವರದರಾಜ ದೇವರ ಸೇವೆಯನ್ನು ಮಾಡಿ ಶ್ರೀಮನ್ ಮಧ್ವಮತದ ಸಮರ್ಥನೆಯನ್ನು ಮಾಡ್ತಾ ಇದ್ದರು ಎಂಬಲ್ಲಿಗೆ ಇವತ್ತಿನ ಶ್ರೀಮದ್ ವಿಜೇಂದ್ರ ತೀರ್ಥ ಶ್ರೀಪಾದರ ಚಿಂತನೆಯನ್ನು ಮಹಿಮೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.